ಹಲೋ ನಮಸ್ಕಾರ, ಎಲ್ಲರಿಗೂ ಗೋಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದಾದ್ರೂ ನಿರ್ಧಾರಗಳು ಮಾಡಿದರೆ ಜೀವನದಲ್ಲಿ ದೊಡ್ಡ ನಿರ್ಧಾರ ಇರ್ಬೋದು ಅಥವಾ ಸಣ್ಣದಿರ್ಬೋದು. ದೊಡ್ಡ ನಿರ್ಧಾರ ಅಂದರೆ ಕೆಲಸ ಬದಲಾಯಿಸುವಂಥದ್ದು, ಜೀವನನ ಎಂಟೈರಾಗಿ ಆಲ್ಟರ್ ಮಾಡುವಂಥ ನಿರ್ಧಾರಗಳಿರ್ಬೋದು. ಅಥವಾ ಸಣ್ಣ ನಿರ್ಧಾರ, 8 ಅವರ್ಸ್ ಮಲ್ಕೊಳ್ತೀನಿ, 3 ಲೀಟರ್ ನೀರು ಕುಡಿತೀನಿ, ವಾಟ್ ಎವರ್ ಈಸ್ ಯುವರ್ ಬಿಗ್ಗೆಸ್ಟ್ ಟು ಸ್ಮಾಲೆಸ್ಟ್ ಡಿಸಿಷನ್ ಇತ್ತೀಚಿನ ದಿನಗಳಲ್ಲಿ. ಅದ್ರ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅಥವಾ ಏನು ಹೆಚ್ಚಿನ ಗೈಡೆನ್ಸ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಮತ್ತು ಈ ಡಿಸಿಷನ್ ಹಿಂದಿನ ಔಟ್ಕಮ್ ಏನಿರುತ್ತೆ ಅದನ್ನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಈ ಕಾರ್ಡ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಇದು ಸ್ಕಾರ್ಪಿಯೋ, ಇದು ಜೆಮಿನೈ. ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಫಸ್ಟ್ ಆಫ್ ಆಲ್ ದ ಎನರ್ಜಿ ಇಸ್ ಹೆವಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಸ್ಕಾರ್ಪಿಯೋ ಕಾರ್ಡು. ಸ್ಕಾರ್ಪಿಯೋ ಕಾರ್ಡ್ ಬಂದು ಡೆತ್ ಕಾರ್ಡ್ಗೆ ರಿಲೇಟ್ ಆಗಿರುವಂಥದ್ದು, ಎಂಡಿಂಗ್ಸ್ಗೆ ರಿಲೇಟ್ ಆಗಿರುವಂಥದ್ದು, ನಮ್ಮ ಜೀವನದ ಎಂಟೈರ್ ಸೈಕಲ್ ಬದಲಾಗ್ತಾ ಇರುವಂಥದ್ದು, ಹಳೇದೆಲ್ಲ ಬಿಟ್ಟು ಹೋಗ್ತಾ ಇರುವಂಥದ್ದು, ಏನೆಲ್ಲ ಫೆಮಿಲಿಯರ್ ಇತ್ತು ನಮ್ಮ ಜೀವನದಲ್ಲಿ, ಅಂದರೆ ದಿನನಿತ್ಯ ನಮಗೆ ಇದು ಗೊತ್ತಿತ್ತು ಇದು ಇದೇ ಥರ. ಸೊ ಗ್ಯಾರಂಟಿ ಅಥವಾ ಸರ್ಟನ್ಟಿ ಅಂತ ಏನು ಹೇಳ್ತೀವಿ, ಇದು ಇದೇ ಥರ ಅನ್ನುವಂಥ ಕನ್ಫರ್ಮೇಷನು ನಮ್ಮ ಜೀವನದಿಂದ ಬಿಟ್ಟು ಹೋಗ್ತಾ ಇರೋದು. ಸೊ ಈ ಎಲ್ಲ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಸ್ವಲ್ಪ ನಮ್ಮ ಬ್ಯಾಲೆನ್ಸನ್ನು ತಪ್ಪಿಸಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನಮಗೆ ಲೋನ್ಲಿ ಅಂತ ಅನ್ನಿಸ್ತಾ ಇರ್ಬೋದು. ಅಂದರೆ ಈ ಜರ್ನಿನಲ್ಲಿ ನಾವು ಒಂಟಿ, ಯಾರಿಗೂ ಇದು ಅರ್ಥ ಆಗ್ತಾ ಇಲ್ಲ, ಅಥವಾ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅಥವಾ ಯಾರಿಗೂ ನಾನು ನಡೀತಾ ಇರೋ ದಾರಿ ಅರ್ಥ ಆಗ್ತಾ ಇಲ್ಲ. ಸೊ ದೆರ್ ಇಸ್ ಅ ಸೆನ್ಸ್ ಆಫ್ ಲೋನ್ಲಿನೆಸ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ನಾನು ಒಂಟಿಯಾಗಿ ಈ ಲೈಫನ್ನು ಬ್ಯಾಟಲ್ ಮಾಡ್ತಾ ಇದ್ದೀನಿ ಅಥವಾ ಫೇಸ್ ಮಾಡ್ತಾ ಇದ್ದೀನಿ ಅನ್ನೋವಂಥ ಒಂದು ಫೀಲಿಂಗಲ್ಲಿ ಇರ್ಬೋದು, ಅಥವಾ ಆಲ್ರೆಡಿ ಆ ಫೀಲಿಂಗನ್ನು ಪಾಸ್ ಮಾಡಿ ಮುಂದೆ ಹೋಗ್ತಾ ಇರ್ಬೋದು. ಬಟ್ ನೀವು ಏನೇ ನಿರ್ಧಾರಗಳು ಮಾಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ, ಮೇ ಬಿ 6 ಮಂತ್ಸ್ 1 ಇಯರಿಂದ, ಪ್ರತಿಯೊಂದು ನಿಮ್ಮ ಸೋಲ್ ಗ್ರೋತ್ಗೆ ರಿಲೇಟ್ ಆಗಿರುವಂಥದ್ದು, ನಿಮ್ಮ ಸೋಲ್ ಪ್ಲ್ಯಾನಿಗೆ ಅಲೈನ್ ಮಾಡುವಂಥದ್ದು, ನಿಮ್ಮ ಹಾರ್ಟ್ಗೆ ನಿಮ್ಮನ್ನು ಅಲೈನ್ ಮಾಡುವಂಥದ್ದು, ನಿಮ್ಮನ್ನು ನೀವು ಕಂಡುಕೊಳ್ಳೋದ್ರ ಬಗ್ಗೆ ಬೇಕಾಗಿರುವಂಥ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿರುವಂಥ ನಿರ್ಧಾರಗಳು. ಸೊ ಗ್ರೂಪ್ ನಂಬರ್ 1, ಫಸ್ಟ್ ಆಫ್ ಆಲ್ ಲೆಟ್ ಮೀ ಅಕ್ನಾಲೇಜ್ ನಿಮ್ಮ ಈ ಹಾರ್ಡ್ ಪಾತನ. ನೀವು ನಡೆದು ಬಂದಂಥ ದಾರಿ ಅಥವಾ ಇದುವರೆಗೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಲೈಫ್ ಈವೆಂಟ್ಸ್ಗಳು ಡೆಫಿನೆಟ್ಲಿ ಈಸಿಯಾಗಿ ಇಲ್ಲದೆ ಇರೋವಂಥ ಈವೆಂಟ್ಸು, ಮೇಜರ್ ಚೇಂಜಸ್ಸು, ಶಿಫ್ಟ್ಸು ನಿಮ್ಮ ಲೈಫಲ್ಲಾಗಿರ್ಬೋದು. ಸೊ ಅದನ್ನು ಫೇಸ್ ಮಾಡಿ ಎಷ್ಟೊಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೊಗೊಂಡಿರೋದು. ನಿಮ್ಮ ಒಂದೇ ಒಂದು ನಿರ್ಧಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಕಲೆಕ್ಟಿವ್ ಆಗಿ ಏನೆಲ್ಲ ದೊಡ್ಡ ನಿರ್ಧಾರಗಳನ್ನ ನೀವು ತೊಗೊಂಡಿದ್ದೀರಾ ಇತ್ತೀಚಿನ ದಿನಗಳಲ್ಲಿ, 1 ಇಯರ್ 2 ಇಯರ್ 3 ಇಯರ್ ಆ ಪೀರಿಯಡಲ್ಲಿ, ಪ್ರತಿಯೊಂದು ದೊಡ್ಡ ನಿರ್ಧಾರಗಳು ನಿಮ್ಮನ್ನು ಲೋನ್ಲಿಯಾಗಿ ಫೀಲ್ ಮಾಡುವಂಥ ನಿರ್ಧಾರಗಳಿರ್ಬೋದು, ಜನರನ್ನ ಬಿಡುವಂಥ ನಿರ್ಧಾರಗಳಿರ್ಬೋದು, ಕೆಲಸನ ಬಿಡುವಂಥ ನಿರ್ಧಾರಗಳಿರ್ಬೋದು. ಸೊ ಎನಿ ಡಿಸಿಷನ್ಸ್ ನೀವು ಮಾಡಿರೋದು ನಿಮ್ಮನ್ನು ನೀವು ಹೆಚ್ಚು ಕಂಡುಕೊಳ್ಳೋದಕ್ಕೆ ಬೇಕಾಗಿರೋವಂಥ ನಿರ್ಧಾರಗಳನ್ನ ಮಾಡಿರೋದು. ಸೊ ಆ ಮಾಸ್ಕ್ಗಳನ್ನು ತೆಗೆದು ಹಾಕ್ತಾ ಇರೋದನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಒಂದೊಂದೇ ಮಾಸ್ಕನ್ನ ತೆಗೆದು ಹಾಕ್ತಾ ಇರೋದು. ಫ್ಯಾಮಿಲಿಯಲ್ಲಿ ಹೇಳಿದ್ದಂಥ ಮಾಸ್ಕ್ ಇರ್ಬೋದು, ಸೊಸೈಟಿನಲ್ಲಿ ಹೇಳಿದ್ದಂಥ ಮಾಸ್ಕ್ ಇರ್ಬೋದು, ಫ್ರೆಂಡ್ಸಿಗೆ ನೀವು ತೋರಿಸಿದಂಥ ಮಾಸ್ಕ್ಗಳಿರ್ಬೋದು. ಸೊ ಒಂದೊಂದೇ ನಮ್ಮ ಆ ಮಾಸ್ಕ್ಗಳೇನು ಹಾಕ್ಕೊಂಡಿದ್ವಿ ಪ್ರಪಂಚಕ್ಕೆ, ಅದ್ರ ಒಳಗಡೆ ಇನ್ನರ್ ಲೇಯರಲ್ಲಿ ನಾವಿದ್ದಿದ್ದು. ಸೊ ಈ ಮಾಸ್ಕ್ಗಳನ್ನೆಲ್ಲ ಕಳ್ಸಿ ಹಾಕ್ತಾ, ಸೊ ನಾವು ಯಾರು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಈ ಲೈಫ್ ಪಾತಲ್ಲಿ. ಇಟ್ ಈಸ್ ಅ ವೆರಿ ಟಫ್ ಪಾತ್ ನೀವು ಚೂಸ್ ಮಾಡ್ಕೊಂಡಿರೋದು ಈ ಲೈಫ್ ಟೈಮಲ್ಲಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಯು ಆರ್ ಅ ವಾರಿಯರ್. ಸೊ ಅದು ಮೊದಲನೇ ಅಕ್ನಾಲೇಜ್ಮೆಂಟು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡ್ತಾ ಇರೋದು. ಸೊ ಕಲೆಕ್ಟಿವ್ ಆಗಿ ನೀವು ಮಾಡಿದಂಥ ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಸೋಲ್ ಗ್ರೋತ್ಗೆ, ನಿಮ್ಮ ಸೋಲ್ ಡೆವಲಪ್ಮೆಂಟಿಗೆ, ನಿಮ್ಮ ಹಾರ್ಟ್ ಅಲೈನ್ಮೆಂಟಿಗೋಸ್ಕರ.
ಏನೆಲ್ಲ ನಿಮ್ಮ ಹಾರ್ಟಿಗೆ ಅಲೈನ್ ಆಗಿರಲಿಲ್ಲ, ನಿಮ್ಮ ಸೋಲ್ ಪ್ಲಾನಿಗೆ ಅಲೈನ್ ಆಗಿರಲಿಲ್ಲ, ಫಸ್ಟು ಆ ನಾನ್ ಅಲೈನ್ಮೆಂಟಲ್ಲಿ ಇದ್ದಾಗ, ಅಂದರೆ ಯಾವುದು ನಮ್ಮ ಹಾರ್ಟಿಗೆ ಅಲೈನ್ ಆಗದೇ ಇರುವಂಥ ಸಿಚುವೇಶನ್ಗಳಲ್ಲಿ ಇದ್ದಾಗ ಮಾತ್ರ ನಮಗೆ ಗೊತ್ತಾಗೋದು ಏನು ಅಲೈನ್ಮೆಂಟಲ್ಲಿ ಇದ್ದೀವಿ, ಅಥವಾ ಏನು ನಮ್ಮ ಹಾರ್ಟು ಅಥವಾ ನಮ್ಮ ಸೋಲ್ ಬಯಸ್ತಾ ಇದೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ನಾವು ಆ ಕಡೆ ಇರಬೇಕಂದ್ರೆ ಕತ್ಲಲ್ಲಿದ್ದಾಗ ಮಾತ್ರ ಆ ಬೆಳಕಿನ ವ್ಯಾಲ್ಯೂ ಗೊತ್ತಾಗೋದು ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ಹೌ ನಿಮ್ಮ ಪಾತ್ ಬಂದು ನಿಮ್ಮನ್ನು ಡೈರೆಕ್ಟ್ ಮಾಡ್ತಾ ಇರೋದು. ಮೊದಲನೇದಾಗಿ ನಿಮ್ಮ ಫಸ್ಟ್ ಪಾರ್ಟ್ ಆಫ್ ಯುವರ್ ಲೈಫಲ್ಲಿ ನಾವು ಬೇಡದೇ ಇರೋವಂಥ ಜಾಗಗಳಲ್ಲಿ, ಬೇಡದೇ ಇರೋವಂಥ ಜನರುಗಳ ಜೊತೆ, ಬೇಡದೇ ಇರೋವಂಥ ಲೈಫ್ ಈವೆಂಟ್ಸ್ಗಳಲ್ಲಿ ಆ ಎಕ್ಸ್ಪೀರಿಯನ್ಸಸ್ಗಳನ್ನೆಲ್ಲ ಮಾಡ್ತಾ ನಮ್ಗೆ ಅರ್ಥ ಆಗ್ತಾ ಹೋಗಿದ್ದು ಇದಲ್ಲ, ಇದು ಬೇಡ, ಇದು ನನಗಲ್ಲ, ಇದು ಸರಿ ಅನ್ನಿಸ್ತಾ ಇಲ್ಲ, ನನಗಿದು ಖುಷಿ ಕೊಡ್ತಾ ಇಲ್ಲ. ಸೊ ಈ ಒಂದು ದೊಡ್ಡ ರಿಯಲೈಸೇಷನ್ಗಳೇನಿದೆ ಜೀವನದಲ್ಲಿ, ಅದನ್ನು ಮಾಡ್ತಾ ನೀವು ಇವತ್ತಿನ ದಿನದಲ್ಲಿ ಎಲ್ಲನೂ ಆ ಮಾಸ್ಕ್ಗಳನ್ನೆಲ್ಲ ತೆಗ್ದು ಹಾಕ್ತಾ ಎಷ್ಟೊಂದು ಫ್ರೆಂಡ್ಸ್ಗಳು ಬಿಟ್ಟು ಹೋಗಿರ್ಬೋದು, ಎಷ್ಟೊಂದು ಜನರಿಂದ ದೂರ ಆಗಿರ್ಬೋದು, ಬಿಕಾಸ್ ಅವ್ರು ಯಾರು ನಿಮ್ಮ ಅಲೈನ್ಮೆಂಟಲ್ಲಿರಲಿಲ್ಲ, ನಿಮ್ಮ ಪಾತಿಗೆ ಅವರು ಫೇವರಬಲ್ ಆಗಿರಲಿಲ್ಲ. ಸೊ ಅಥವಾ ನೀವು ಬದಲಾಗ್ತಾ ಇರಬೇಕಾದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗಿರ್ಬೋದು, ಆ ಅಲೈನ್ಮೆಂಟ್ ಡ್ರಾಪ್ ಆಗಿರ್ಬೋದು, ಜನರು ಬಿಟ್ಟು ಹೋಗಿರ್ಬೋದು. ಸೊ ಮೆನಿ ಥಿಂಗ್ಸ್ ನಿಮ್ಮ ಪಾತಲ್ಲಿ. ಗ್ರೂಪ್ ನಂಬರ್ 1 ಬರೀ ಒಂದು ನಿರ್ಧಾರ ಅಲ್ಲ, ಎಷ್ಟೊಂದು ನಿರ್ಧಾರಗಳು ಮಾಡ್ತಾ ನೀವು ಇವತ್ತು ಈ ಪರಿಸ್ಥಿತಿನಲ್ಲಿ ನೀವು ನಿಂತಿರೋದು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಒಂಟಿ ಅಲ್ಲ ಈ ಜರ್ನಿನಲ್ಲಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಸ್ಪಿರಿಟ್ ಗೈಡ್ಸು, ನಿಮ್ಮ ಏಂಜಲ್ಸು, ನಿಮ್ಮ ಆ್ಯನ್ಸಿಸ್ಟರ್ಸು ನಿಮ್ಮ ಜೊತೆಗೆ ನಡೀತಾ ಇರೋದು. ಯಾಕೆಂದರೆ ನಿಮಗೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಅಂತ ಅಂದಿದ್ದರೆ, ಅಷ್ಟೊಂದು ಸ್ಪಿರಿಟ್ ಎನರ್ಜಿ ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸ್ ಬೆಂಬಲ ನಿಮಗಿರಲಿಲ್ಲ ಅಂತ ಅಂದಿದ್ದರೆ, ನೀವು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಏಕೆಂದರೆ ಅವರ ಒಂದು ಪ್ರೋತ್ಸಾಹ ಏನಿದೆ, ಅವರು ನಿಮಗೆ ಆ ಎನರ್ಜಿ ಪುಷ್ ಮಾಡಿದ್ದೇನಿದೆ ಅಥವಾ ನಿಮ್ಮನ್ನ ಗೈಡ್ ಮಾಡಿದ್ದೇನಿದೆ. ಎಷ್ಟೊಂದು ದಿನ ನಾವು ಅಳಬೇಕಾದ್ರೆ ಕತ್ಲಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಥರ, ಆವಾಗ ಸಡನ್ನಾಗಿ ಸಮಾಧಾನ ಆದಂಥ ಪರಿಸ್ಥಿತಿಗಳು, ಅಥವಾ ಸಡನ್ನಾಗಿ ಯಾವುದೋ ಒಂದು ವಿಡಿಯೋನ ನೋಡೋದು, ಅಥವಾ ಬೇಕಾಗಿರೋ ಜನರ ಜೊತೆ ನಮ್ಮನ್ನ ಕನೆಕ್ಟ್ ಮಾಡೋದು, ಇದೆಲ್ಲ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಈ ಒಂದು ಡಿಫಿಕಲ್ಟ್ ಪೀರಿಯಡಲ್ಲಿ ಅಥವಾ ಡಾರ್ಕ್ ಪೀರಿಯಡಲ್ಲಿ ನಮಗೆ ಸಪೋರ್ಟ್ನ ತರ್ತಾ ಇರ್ತಾರೆ. ಸೊ ಯು ಆರ್ ನೆವರ್ ಅಲೋನ್. ನಿಮ್ಮ ಗಾರ್ಡಿಯನ್ ಏಂಜಲು, ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಈಸ್ ವೆರಿ ರಿಯಲ್. ನಿಮಗೆ ಗೊತ್ತಿದ್ರೆ, ಅನಿಸಿದರೆ ಹೌದು ನಾನು ಒಂಟಿ ಅಲ್ಲ ಅಂತ, ಇದು ಅದರ ಕನ್ಫರ್ಮೇಷನು. ಯು ಆರ್ ನಾಟ್ ಲೈಕ್ ಮೆಂಟಲ್ ಪೇಷಂಟ್ ಅಲ್ಲ ನಾವು. ವಿ ಸೆನ್ಸ್ ಎನರ್ಜೀಸ್ ಎಲ್ಲ ಕಡೆ, ವಿ ಸೆನ್ಸ್ ಸಪೋರ್ಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿದು, ನಮ್ಮ ಗಾರ್ಡಿಯನ್ ಏಂಜಲ್ಸ್ದು. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮಗೆ ಇಷ್ಟೊಂದು ಜನ, ಇಷ್ಟೊಂದು ಎನರ್ಜೀಸ್ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇರೋದು. ಯಾಕೆಂದರೆ ನಿಮ್ಮ ಲೈಫ್ ಪಾತ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಪಾತ್ ನೀವು ಚೂಸ್ ಮಾಡ್ಕೊಂಡಿರೋದು. ಸೊ ಲೆಟ್ಸ್ ಸಿ ಇದರ ಔಟ್ಕಮ್ ಏನು ಅಂತ ಹೇಳಿ. ನೀವು ಮಾಡಿರುವಂಥ ನಿರ್ಧಾರಗಳು ಇದುವರೆಗೂ ನಿಮ್ಮ ಜೀವನದಲ್ಲಿ ನಿಮಗೆ ತರ್ತಾ ಇರುವಂಥ ಔಟ್ಕಮ್ ಬಂದು ಲಿಯೋ ಎನರ್ಜಿ, ಶೈನ್. ದಿಸ್ ಈಸ್ ಎಕ್ಸಾಕ್ಟ್ಲಿ ಗ್ರೂಪ್ ನಂಬರ್ 1. ನಾವು ಏನೇ ಕಷ್ಟಪಟ್ಟಿದ್ದೀವಿ ಅಥವಾ ಏನೆಲ್ಲ ಮಾಡಿದ್ದೀವಿ, ಎಂಡ್ ರಿಸಲ್ಟ್ ಬಂದು ನಮ್ಮನ್ನು ನಾವು ಕಂಡುಕೊಂಡಿರೋದು, ನಮ್ಮ ಪವರ್ನ ನಾವು ಕಂಡುಕೊಂಡಿರೋದು. ದ ಸನ್ಫ್ಲವರ್, ಅಗೇನ್ ಸನ್ಫ್ಲವರ್ ಬಂದು ಯಾವಾಗಲೂ ಸೂರ್ಯನ ಕಡೆಗೆ ತಿರುಗ್ತಾ ಇರುತ್ತೆ. ವಿಚ್ ಮೀನ್ಸ್ ಅದರ ಅಲೈನ್ಮೆಂಟ್ ಬಂದು ಸನ್ನು, ಅದರ ಅಲೈನ್ಮೆಂಟ್ ಬಂದು ಲೈಟು, ಅದರ ಅಲೈನ್ಮೆಂಟ್ ಬಂದು ಲವ್. ಸೊ ಬೇಸಿಕ್ಲಿ ನಿಮ್ಮ ಹಾರ್ಟಿಗೆ ನೀವು ಮೂವ್ ಆಗಿರೋದು. ಆ್ಯಂಡ್ ಆಲ್ಸೋ ಲಿಯೋ ಎನರ್ಜಿ ಬಂದು ಹಾರ್ಟ್ ಚಕ್ರಾಗೆ ರಿಲೇಟ್ ಆಗಿರೋದು. ಸ್ಕಾರ್ಪಿಯೋ ಬಂದು ನಮ್ಮ ಲೋವರ್ ಚಕ್ರಾಸ್ಗೆ ಕೈಂಡ್ ಆಫ್ ರಿಲೇಟ್ ಆಗಿರೋದು. ಯಾಕೆಂದರೆ ಲಾಟ್ ಆಫ್ ಕಾರ್ಮಿಕ್ ಎನರ್ಜಿ. ಸೊ ಆ ಲೋವರ್ ಎನರ್ಜೀಸ್ನ, ಲೋವರ್ ಚಕ್ರ ಅಂದರೆ ನಮ್ಮ ಲೈಫ್ ಲೆಸನ್ಸ್ ಏನಿದೆ, ರೂಟ್ ಚಕ್ರ ಎಲ್ಲ ಬಂದು ನಮ್ಮ ಲೈಫ್ ಲೆಸನ್ಸು. ಲಿಯೋ ಬಂದು ಅಥವಾ ಈ ಕಾರ್ಡಿನ ಎನರ್ಜಿ ಬಂದು ನಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಅದರಿಂದ ನಾವು ಸ್ವಲ್ಪ ಮೇಲೆ ಮೂವ್ ಆದಾಗ, ಎಸ್ಪೆಷಲಿ ಲಿಯೋ ಎನರ್ಜಿ ಬಂದು ಹಾರ್ಟ್ ಚಕ್ರ ಎನರ್ಜಿ. ಸೊ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದರೆ ಮಣಿಪುರ ಚಕ್ರ, ನಮ್ಮ ಪವರ್ ಏನು ಅಂತ ನಾವು ತಿಳ್ಕೊಳ್ಳೋದು. ಕಾರ್ಮಿಕ್ ಬ್ಯಾಗೇಜಸ್ನೆಲ್ಲ ರಿಲೀಸ್ ಮಾಡ್ತಾ, ಹೆವಿ ಲೈಫ್ ಲೆಸನ್ಸ್ನೆಲ್ಲ ಕಲ್ತ್ಕೊಳ್ತಾ, ಫೈನಲಿ ನಾವು ಯಾರು ಅಂತ ತಿಳ್ಕೊಳ್ತಾ ಇರೋದು. ಆ್ಯಂಡ್ ದೆನ್ ಯು ಆರ್ ಶೈನಿಂಗ್, ಅಂದರೆ ನಿಮ್ಮ ಬೆಳಕು, ನಿಮ್ಮ ಸೋಲ್ ಏನಿದೆ ಅದು ಶೈನ್ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಇಲ್ಲಿ ಬಂದು ಹೊರಗಡೆ ಏನೆಲ್ಲ ಹೇಳಿದ್ರು ಅದು ಶೈನ್ ಆಗೋ ಪ್ರಯತ್ನ ಪಡ್ತಾ ಇತ್ತು. ಬಟ್ ಇಟ್ ಈಸ್ ಅ ಫೇಕ್ ಶೈನ್. ಅದು ರಿಯಲ್ ಡೈಮಂಡ್ ಅಲ್ಲ, ಅದು ಫೇಕ್ ಡೈಮಂಡ್. 20 ರೂಪಾಯಿ 30 ರೂಪಾಯಿಗೆ ರೋಡ್ ಸೈಡಲ್ಲಿ ಜ್ಯುವೆಲ್ರಿ ಸಿಗುತ್ತಲ್ಲ, ಆ ಥರ ಶೈನ್ ಅದು. ಅದರ ಶೈನ್ ಪರ್ಮನೆಂಟ್ ಅಲ್ಲ. ಬಟ್ ಅದನ್ನು ನೀವು ರಿಲೀಸ್ ಮಾಡ್ತಾ ಹೋದಾಗ ನಾವು ಯು ಆರ್ ಫೈಂಡಿಂಗ್ ನಿಮ್ಮ ರಿಯಲ್ ಶೈನನ್ನು. ಸೊ ದ ಶೈನ್, ನ್ಯೂ ಮೂನ್ ಇನ್ ಲಿಯೋ. ಸೊ ಆ ಕತ್ಲು ಮೂವ್
ಆದಾಗ ಬೇಡದೇ ಇರೋದನ್ನೆಲ್ಲ ನಮ್ಮ ಜೀವನದಿಂದ ತೆಗೆದು ಹಾಕಿದಾಗ ಆ ಕಾರ್ಮಿಕ್ ಲೆಸನ್ಸ್ನೆಲ್ಲ ಕಲ್ತ್ಕೊಳ್ತಾ ಬ್ಲೇಮ್ ಮಾಡ್ದಿರಾ ಯಾಕೆ ನನ್ನ ಜೀವನ ಈ ರೀತಿ ಇದೆ ಅಂತ ಹೇಳಿ ನಾವು ಆ ವಾರಿಯರ್ ಎನರ್ಜಿನಲ್ಲಿ ನಮ್ಮನ್ನು ನಾವು ಬಿಟ್ಕೊಡ್ದಿರ ಮುಂದೆ ಹೋಗಬೇಕಾದ್ರೆ ದ ಫೈನಲ್ ರಿಸಲ್ಟ್ ಬಂದು ನಿಮಗೆ ಅದರ ಔಟ್ಕಮ್ ಬಂದು ನಿಮ್ಮ ಈ ಹಾರ್ಡ್ ಲೈಫ್ ಲೆಸನ್ಸು, ನಿಮ್ಮ ಈ ಹಾರ್ಡ್ ಲೈಫ್ ಎಕ್ಸ್ಪೀರಿಯನ್ಸಸ್ಸು ಮತ್ತು ಈ ಹಾರ್ಡ್ ಡಿಸಿಷನ್ಸ್ ಏನು ಮಾಡಿದ್ದೀರಾ ಇದರ ಔಟ್ಕಮ್ ಬಂದು ಈ ಸನ್ಫ್ಲವರ್ ಎನರ್ಜಿ, ದ ಲಿಯೋ ಎನರ್ಜಿ, ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ತಾ ಇರೋದು, ನಿಮ್ಮ ಹಾರ್ಟಿಗೆ ನೀವು ಅಲೈನ್ ಆಗ್ತಾ ಇರೋದು, ನಿಮ್ಮ ಸೋಲ್ ಪ್ಲಾನಿಗೆ ನೀವು ಅಲೈನ್ ಆಗ್ತಾ ಇರೋದು. ಸೊ ಬೇರೆಯವರ ಪ್ಲ್ಯಾನ್ ಅಲ್ಲ ನಿಮ್ಮ ಪ್ಲ್ಯಾನು, ಬೇರೆಯವ್ರ ಜೀವನ ಅಲ್ಲ ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ತಾ ಇರೋದು. ನಿಮಗೆ ಯಾವ ರೀತಿ ಸರಿ ಅನಿಸುತ್ತೆ ಆ ರೀತಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನೀವು ಮಾಡಿದಂಥ ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಜೊತೆಗೆ ಹತ್ತಿರ ತರ್ತಾ ಇದ್ದಂಥ ನಿರ್ಧಾರಗಳು. ದಟ್ ಈಸ್ ವಾಟ್ ವಾಸ್ ಹ್ಯಾಪನಿಂಗ್. ಸೊ ಹಾಗಾಗಿ ನಮಗೆ ಸ್ವಲ್ಪ ಲೋನ್ಲಿ ಅನ್ನಿಸ್ಬೋದು, ಯಾಕೆಂದರೆ ಯಾರಿಗೂ ಅರ್ಥ ಆಗೋದಿಲ್ಲ, ಯಾಕೆಂದರೆ ಯಾರೂ ಈ ದಾರಿನಲ್ಲಿಲ್ಲ. ಫಸ್ಟ್ ಆಫ್ ಆಲು ದೇ ಆರ್ ವೆರಿ ಫಾರ್ ಅಲೈನ್ಮೆಂಟಿಂದ, ಅವರ ಹಾರ್ಟಿಂದ, ಅವರ ಸೋಲಿಂದ ಸಿಕ್ಕಾಪಟ್ಟೆ ದೂರ ಹೊರಟೋಗಿರ್ತಾರೆ. ಎಷ್ಟು ಜನ ನಿಮ್ಮ ಸುತ್ತಮುತ್ತ ನೋಡಿದ್ದೀರಾ ನೀವು ಅವರ ಗ್ರೋತ್ಗೋಸ್ಕರ ವರ್ಕ್ ಮಾಡ್ತಾರೋರನ್ನ? ಇದು ತುಂಬ ಕಡಿಮೆ ಜನ. ಸೊ ಈ ಥರ ಒಂದು ಸೊಸೈಟಿನಲ್ಲಿ ಅಥವಾ ಈ ಥರ ಒಂದು ಪ್ರಪಂಚದಲ್ಲಿ ನೀವು ನಿಮ್ಮನ್ನು ನೀವು ಕಂಡುಕೊಳ್ಳೋ ಪ್ರಯತ್ನ ಪಟ್ಟಾಗ ಆಬ್ವಿಯಸ್ಲಿ ಹೊರಗಡೆ ಜನರಿಗೆ ಅದು ವಿಚಿತ್ರ ಅಂತ ಅನಿಸುತ್ತೆ. ಎಂಡ್ ಆಫ್ ದ ಡೇ ಎಲ್ಲರೂ ಅದನ್ನೇ ಮಾಡಬೇಕಾಗಿರೋದು, ನಮ್ಮನ್ನು ನಾವು ಕಂಡುಕೊಳ್ಳೋ ಅಂಥ ಪ್ರಯತ್ನನ. ಸೊ ನೀವು ಅದನ್ನು ಆಲ್ರೆಡಿ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಆಲ್ರೆಡಿ ಆನ್ ದ ರೈಟ್ ಪಾತ್. ಈ ಎಲ್ಲ ಹಾರ್ಡ್ ಡಿಸಿಷನ್ಸ್ಗಳು, ಕಣ್ಣೀರು ತಂದಂಥ ಡಿಸಿಷನ್ಸ್ಗಳು, ಇಟ್ ಈಸ್ ಆಲ್ ಲೀಡಿಂಗ್ ನಿಮ್ಮನ್ನು ನಿಮ್ಮ ಸೋಲ್ ಜೊತೆಗೆ ಕ್ಲೋಸ್ ಆಗಿ, ಅಂದರೆ ನಿಮಗೆ ನೀವು ಮಿರರ್ ಆಗ್ತಾ ಇದ್ದೀರಾ, ನಿಮ್ಮ ಸೋಲ್ಗೆ ನೀವು ಹತ್ತಿರ ಆಗ್ತಾ ಇದ್ದೀರಾ, ಆ ಹೈಯರ್ ಎನರ್ಜೀಸ್ಗೆ ನೀವು ಹತ್ತಿರ ಆಗ್ತಾ ಇದ್ದೀರಾ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಡಿಸಿಷನ್ಸು ಇದರ ಔಟ್ಕಮ್ ಬಂದು ಯು ಆರ್ ಶೈನಿಂಗ್. ನಿಮ್ಮ ಸೋಲ್ ರಿಯಲ್ ಶೈನು, ರಿಯಲ್ ಲೈಟ್ ಆಚೆ ಬರ್ತಾ ಇರೋವಂಥದ್ದು. ಓಕೆ, ಬೇರೆ ಇನ್ನೇನು ಮೆಸೇಜಸ್ ಇದೆ ಅಂತ ನೋಡೋಣ. ಶಫಲ್ ಮಾಡೋಕ್ಕೆ ಮುಂಚೆ ಬಾಟಮ್ ಆಫ್ ದ ಡೆಕ್ ತೋರಿಸಿದ್ದು. ದಿಸ್ ಈಸ್ ಯುವರ್ ಆ್ಯನ್ಸೆಸ್ಟರ್ಸ್ ಎನರ್ಜಿ, ಗ್ರೂಪ್ ನಂಬರ್ 1. ನಿಮ್ಮ ಆ್ಯನ್ಸಿಸ್ಟರ್ಸ್ ಎನರ್ಜಿ. ಸೊ ಎಷ್ಟೊಂದು ಕಾರ್ಮಿಕ್ ಎನರ್ಜೀಸ್ ಇತ್ತು ನಿಮ್ಮ ಫ್ಯಾಮಿಲಿ ಲೈನಲ್ಲಿ, ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಕೆಲವೊಂದು ಹಾರ್ಡ್ ಲೈಫನ್ನ ನಾವು ಲೀಡ್ ಮಾಡಬೇಕಾಯಿತು. ಯಾಕೆಂದರೆ ಆ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಪ್ಯಾಟರ್ನನ್ನು ಬ್ರೇಕ್ ಮಾಡೋಕ್ಕಾಗೋದು. ಸೊ ದಟ್ ಈಸ್ ವಾಟ್ ವಾಸ್ ಹ್ಯಾಪನಿಂಗ್ ನಿಮ್ಮ ಲೈಫಲ್ಲಿ. ಈ ಹಾರ್ಡ್ ಲೆಸನ್ಸನ್ನು ಕಲಿತಾ ನಿಮ್ಮ ಲೀನೇಜಲ್ಲಿದ್ದಂಥ ಡಿಫಿಕಲ್ಟ್ ಪ್ಯಾಟರ್ನ್ಗಳೇನಿತ್ತು, ನಿಮ್ಮ ಫ್ಯಾಮಿಲಿ ಲೈನಲ್ಲಿದ್ದಂಥ ಲಿಮಿಟೇಷನ್ಸ್ಗಳೇನಿತ್ತು, ಲಿಮಿಟಿಂಗ್ ಬಿಲೀಫ್ಸ್ಗಳಿರ್ಬೋದು, ರಿಪಿಟೇಷನ್ಸ್ ಇರ್ಬೋದು, ಇದೇ ಥರ ಇರಬೇಕು, ಇದೇ ಥರ ಹೋಗಬೇಕು, ಇದೇ ಥರ ಜೀವನ ಇರಬೇಕು, ನಮ್ಮ ಫ್ಯಾಮಿಲಿನಲ್ಲಿ ಯಾವತ್ತೂ ಇದಕ್ಕಿಂತ ಬೇರೆ ರೀತಿ ನಾವು ಮಾಡಿಲ್ಲ. ಆಬ್ಸಲ್ಯೂಟ್ಲಿ. ಸೊ ಆ ಲಿಮಿಟೇಷನ್ಸನ್ನು ನಾವು ಬ್ರೇಕ್ ಮಾಡ್ತಾ ಇರೋದು. ಸೊ ಇದು ಈಸಿ ಆಗಿರುವಂಥ ಟಾಸ್ಕ್ ಅಲ್ಲ. ಸೋಲ್ ಲೆವೆಲಲ್ಲಿ ನಮಗೆ ಓಕೆ, ನಾನು ಹೋಗಿ ನಮ್ಮ ಫ್ಯಾಮಿಲಿ ಲೈನಲ್ಲಿ, ಅಂದರೆ ಯಾವ ಒಂದು ಆ್ಯನ್ಸೆಸ್ಟ್ರಿಗೆ ಯಾವ ಫ್ಯಾಮಿಲಿನಲ್ಲಿ ನಾನು ಲೈಫನ್ನು ತೊಗೊಳ್ತಾ ಇದ್ದೀನಿ ಅಥವಾ ರೀಇನ್ಕಾರ್ನೇಟ್ ಮಾಡ್ತಾ ಇದ್ದೀನಿ, ಇವಾಗ ಅಲ್ಲಿರುವಂಥ ಎಲ್ಲ ಬ್ಲಾಕೇಜಸ್ನ, ಲಿಮಿಟೇಷನ್ಸ್ನ ನಾವು ಬ್ರೇಕ್ ಮಾಡ್ತೀವಿ ಅಂತ ಹೇಳಿ ಸೋಲ್ ಲೆವೆಲಲ್ಲಿ ಹೀರೋ ಥರ ಪವರ್ ಡಿಸಿಷನ್ಸ್ ತೊಗೊಂಡು ಬಂದಿರ್ತೀವಿ. ಬಟ್ ಆ್ಯಕ್ಚುಲಾಗಿ ಲೈವ್ ಆಗಿ ನಾವು ಮಾಡಿದಾಗ ಅದರ ಪ್ರಾಬ್ಲಮ್ ನಮಗೆ ಗೊತ್ತಾಗೋದು. ಆ್ಯಂಡ್ ಆಲ್ಸೋ ನಾವೆಲ್ಲ ಮರ್ತೋದಾಗ ಏನಕ್ಕೆ ಬಂದಿದ್ದೀವಿ ಅಂತ, ದಟ್ ಈಸ್ ಡಬಲ್ ಪ್ರಾಬ್ಲಮ್. ಸೊ ನೀವಿಲ್ಲಿ ಬಂದಿದ್ದು ಈ ಲಿಮಿಟೇಷನ್ಸ್ನೆಲ್ಲ ಒಂದೊಂದೇ ತೆಗೆದು ಹಾಕೋದಕ್ಕೆ. ಆ್ಯಂಡ್ ಆಲ್ಸೋ ಇದೆಲ್ಲ ಲಿಮಿಟೇಷನ್ಸು, ಆ ಮಾಸ್ಕ್ಗಳು ನಾವೇನು ಮಾತಾಡಿದ್ವಿ, ಸೊ ಒಂದೊಂದೇ ಆ ಮಾಸ್ಕ್ಗಳನ್ನ ನಾವು ರಿಲೀಸ್ ಮಾಡ್ತಾ ಇದ್ದಿದ್ದು, ಒಂದಾದ್ಮೇಲೆ ಒಂದು. ಸೊ ಪ್ರಾಬಬ್ಲಿ ಫಾರ್ ಎಕ್ಸಾಂಪಲ್ ದುಡ್ಡಿನ ವಿಚಾರದ ಲಿಮಿಟೇಷನ್ ಇರ್ಬೋದು, ರಿಲೇಷನ್ಶಿಪ್ ಅಂದರೆ ಇದೇ ರೀತಿ ಇರಬೇಕಂತಿರ್ಬೋದು, ಜೀವನ ಅಂದರೆ ಇದೇ ರೀತಿ ಇರಬೇಕು ಅಂತಿರ್ಬೋದು, ಇಲ್ಲ ನಮ್ಮ ಅಜ್ಜಿ ಇದೇ ಹೇಳಿದರು, ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರೂ ಎಜುಕೇಷನಲ್ ಅಂತ ಒಂದು ಮುಂದೆ ಇದ್ದವರಲ್ಲ, ಅಥವಾ ಯಾರೂ ಬಿಸ್ನೆಸ್ ಮಾಡಿದವರಲ್ಲ. ಸೊ ದೇರ್ ಆರ್ 100 ಡಿಫ್ರೆಂಟ್ ಲಿಮಿಟೇಷನ್ಸ್. ಸೊ ಅದನ್ನು ಒಂದೊಂದೇ ನಾವು ಬ್ರೇಕ್ ಮಾಡಿರೋದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ. ಸೊ ಒಂದು ನಿರ್ಧಾರ ಅಲ್ಲ, ಇದನ್ನೇ ಹೇಳ್ತಾ ಇರೋದು, ಇದೆಲ್ಲ ನಿರ್ಧಾರಗಳು ನಾವು ನಮ್ಮನ್ನು ತಡೀತಾ ಇತ್ತಲ್ಲ, ಅದರಿಂದ ಬ್ರೇಕ್ ಮಾಡಿ ನಾವು ಆಚೆ ಬರೋದಕ್ಕೆ ವಿ ಹ್ಯಾವ್ ಟೇಕನ್ ಸೋ ಮೆನಿ ಡಿಸಿಷನ್ಸ್ ಇದುವರೆಗೂ ನಮ್ಮ ಲೈಫಲ್ಲಿ. ಆ್ಯಂಡ್
ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನಿಮ್ಮ ಫೈನಲ್ ಆಗಿ ನಿಮ್ಮ ಸೋಲನ್ನು ನೀವು ಕಂಡುಕೊಳ್ಳೋದಕ್ಕೆ ಈ ಎಲ್ಲ ಮಾಸ್ಕ್ಗಳನ್ನ, ಎಲ್ಲ ಕಾರ್ಮಿಕ್ ಬ್ಯಾಗೇಜಸ್ನ, ಫ್ಯಾಮಿಲಿ ಲೀನೇಜಲ್ಲಿದ್ದಂಥ ಬ್ಯಾಗೇಜಸ್ನೆಲ್ಲ ರಿಲೀಸ್ ಮಾಡಬೇಕಾಯಿತು. ಯುವರ್ ಪಾತ್ ವಾಸ್ ಡೆಫಿನೆಟ್ಲಿ ನಾಟ್ ಈಸಿ. ಗ್ರೂಪ್ ನಂಬರ್ 1, ನಿಮ್ಮ ಪಾತ್ ಡೆಫಿನೆಟ್ ಆಗಿ ಈಸಿ ಅಂತೂ ಇರಲಿಲ್ಲ ಇದುವರೆಗೂ. ಹಾಗಂತ ಫುಲ್ಲು ಕಷ್ಟನೂ ಅಲ್ಲ, ಯಾವುದು ಖುಷಿನೇ ಇಲ್ಲದೆ ಇರೋವಂಥ ಈವೆಂಟ್ಸೇ ಇಲ್ಲ ಅನ್ನೋ ಥರ ಎಲ್ಲ ಅದೂ ಇತ್ತು. ಬಟ್ ಪ್ರಾಬ್ಲಮ್ಸು, ಡಿಫಿಕಲ್ಟೀಸ್ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಸೊ ನೀವು ಒಂದೊಂದೇ ಅದನ್ನು ರಿಲೀಸ್ ಮಾಡ್ತಾ ನೌ ಯು ಆರ್ ಫೈನಲಿ ಕಮಿಂಗ್ ಔಟ್ ಅದರ್ ಸೈಡಲ್ಲಿ. ಈಗ ಇದೆಲ್ಲ ಈ ಸ್ವಾರ್ಡ್ಗಳನ್ನೆಲ್ಲ ತೆಗೆದುಹಾಕ್ಬಿಟ್ಟಾಗ ನಾವು ವಿ ಆರ್ ಫ್ರೀ ನಮ್ಮ ಸೋಲನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡೋದಕ್ಕೆ. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದ್ಯಾಟ್, ನಾವು ವಿ ಆರ್ ಹ್ಯಾಪಿ. ಸೊ ಫೈನಲಿ ನಾವು ಸಕ್ಸಸ್ಫುಲ್ಲಾಗಿ ಅದನ್ನೆಲ್ಲ ಬ್ರೇಕ್ ಮಾಡಿದ್ದು, ಅದನ್ನೆಲ್ಲ ರಿಲೀಸ್ ಮಾಡಿದ್ದು ನಮ್ಮ ನಿರ್ಧಾರಗಳಿಂದ, ನಾವು ತೊಗೊಂಡಂಥ ನಿರ್ಧಾರಗಳಿಂದ, ನಾವು ನೋ ಅಂತ ಹೇಳಿದ್ದು, ನಾನು ಇದನ್ನು ಚಾಲೆಂಜ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದು, ಯಾಕಿದು ಈ ಥರ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು, ಅದೆಲ್ಲ ನಾವು ಮಾಡಿದಂಥ ನಿರ್ಧಾರಗಳು. ಮೊದಲನೇದಾಗಿ ನಾನು ವಿಭಿನ್ನವಾಗಿ ಆಲೋಚಿಸ್ತೀನಿ, ನನ್ನೆಲ್ಲ ವಿಭಿನ್ನವಾಗಿರುವಂಥ ಒಂದು ಪರ್ಸ್ನಾಲಿಟಿ ಇದೆ ಅಂತ ಹೇಳಿ ನಾವು ಒಪ್ಕೊಂಡ್ವಲ್ಲ, ದಟ್ ಈಸ್ ಆಲ್ಸೋ ಅ ಡೆಸಿಷನ್. ಫೈನಲಿ ನಾವು ಡಿಸೈಡ್ ಮಾಡಿದ್ದು ನಾನೆಲ್ಲರ ಥರ ಅಲ್ಲ, ಅದನ್ನು ನಾನು ಫ್ರೀಯಾಗಿ ಅರ್ಥ ಮಾಡ್ಕೋಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಅದೂ ನಿರ್ಧಾರನೇ. ಸೊ ಯು ಹ್ಯಾವ್ ಡನ್ ಸೀರೀಸ್ ಆಫ್ ಡಿಸಿಷನ್ಸ್, ಬರೀ ಒಂದು ಡಿಸಿಷನ್ಸ್ ಅಲ್ಲ, ಎಷ್ಟೊಂದು ಡಿಸಿಷನ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ, ನಿಮ್ಮ ಸೋಲ್ ಗ್ರೋತ್ಗೋಸ್ಕರ, ನಿಮ್ಮ ಸೋಲನ್ನು ನೀವು ಕಂಡುಕೊಳ್ಳೋದಕ್ಕೋಸ್ಕರ, ಅಂದರೆ ನಿಮ್ಮ ರಿಯಲ್ ಸ್ಪಾರ್ಕನ್ನು ಕಂಡುಕೊಳ್ಳೋದಕ್ಕೋಸ್ಕರ, ಸೊ ದಟ್ ಯು ಕ್ಯಾನ್ ಶೈನ್, ನಿಮ್ಮ ಟ್ರೂಯೆಸ್ಟ್ ರಿಯಲಿಸ್ಟಿಕ್ ಶೈನ್, ಟ್ರೂಯೆಸ್ಟ್ ರಿಯಲಿಸ್ಟಿಕ್ ಸ್ಮೈಲ್. ಫೇಕ್ ಸ್ಮೈಲ್ ಅಲ್ಲ, ಬೇರೆಯವ್ರಿಗೋಸ್ಕರ ಸ್ಮೈಲ್ ಮಾಡೋದಲ್ಲ, ದ ರಿಯಲ್ ಜೆನ್ಯುವನ್ ಸ್ಮೈಲ್, ಅ ರಿಯಲ್ ಜೆನ್ಯುವನ್ ಸೋಲ್ ಲೈಟ್. ಅದನ್ನು ಕಂಡುಕೊಳ್ಳೋದಕ್ಕೋಸ್ಕರ ನೀವು ಇಂಥ ಒಂದು ಹಾರ್ಡ್ ಲೆಸನ್ಸ್ನ ಕಲಿಬೇಕಾಯಿತು, ಇಂಥ ಹಾರ್ಡ್ ಡಿಸಿಷನ್ಸ್ನ ಮಾಡಬೇಕಾಯಿತು. ಬಟ್ ಡೋಂಟ್ ವರಿ, ಔಟ್ಕಮ್ ಬಂತು. ಲುಕ್ ಎಟ್ ದಟ್, ವಿ ಹ್ಯಾವ್ ಜಸ್ಟಿಸ್ ಇದ್ರ ಕೆಳಗಡೆ. ಸೊ ಜಸ್ಟಿಸ್ ಬಂದು ಕಾರ್ಮಿಕ್ ಬ್ಯಾಲೆನ್ಸ್. ಯು ಹ್ಯಾವ್ ಸಕ್ಸಸ್ಫುಲಿ ಆ ಕಾರ್ಮಿಕ್ ಬ್ಯಾಲೆನ್ಸ್ನ ತಂದಿದ್ದೀರಾ, ಕಾರ್ಮಿಕ್ ಜಸ್ಟಿಸ್ನ ತಂದಿದ್ದೀರಾ, ಕಾರ್ಮಿಕ್ ಬ್ಯಾಗೇಜಸ್ನ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ನೌ ಯು ಹ್ಯಾವ್ ಮೂವ್ಡ್, ಅಥವಾ ಯು ಆರ್ ಮೂವಿಂಗ್ ಈ ಬ್ಯಾಲೆನ್ಸ್ಡ್ ಲೈಫ್ಗೆ, ಎಲ್ಲಿ ಆ ಸುಖ ದುಃಖ ಸಮಾನವಾಗಿರುತ್ತೆ, ಬರೀ ಪ್ರಾಬ್ಲಮ್ಸೇ ಜಾಸ್ತಿ ಇರಲ್ಲ, ಆ್ಯಕ್ಚುಲಾಗಿ ಸ್ವಲ್ಪ ಖುಷಿ ಜಾಸ್ತಿ ಇರ್ಬೋದು ನಿಮ್ಮ ನೆಕ್ಸ್ಟ್ ಸೈಕಲಲ್ಲಿ. ನಿಮ್ಮ ಔಟ್ಕಮ್ ಬಂದು ಇದರಿಂದ ಬರ್ತಾ ಇರೋದು ನಿಮಗೆ ನಿಮ್ಮ ಮೇಲೆ ಇರುವಂಥ ಆ ಪ್ರೌಡ್ನೆಸ್ಸು. I am so strong, I am so proud, and I love myself. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಔಟ್ಕಮ್ಮು, ಯು ಆರ್ ರೆಡಿ ಟು ಶೈನ್ ನಿಮ್ಮ ರಿಯಲ್ ಅಥೆಂಟಿಕ್ ನೇಚರನ್ನು. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಕೆಳಗಡೆ ಕಮೆಂಟ್ ಮಾಡಿ, ಮೈ ಟ್ರೂ ಸೆಲ್ಫ್ ಅಥವಾ ಮೈ ಸೋಲ್, ಮೈ ರಿಯಲ್ ಸೋಲ್ ಈಸ್ ಶೈನಿಂಗ್ ಅಂತ ಹೇಳಿ. And this is beautiful reading. I loved it. Group number 1. Take care. Bye-bye. Group number 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಬ್ಯೂಟಿಫುಲ್ ರೀಡಿಂಗ್ ಮಾಡೋದಕ್ಕೆ ಮುಂಚೆನೇ ಬ್ಯೂಟಿಫುಲ್ ರೀಡಿಂಗ್ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಆಮ್ ಫೀಲಿಂಗ್ ಲೈಕ್ ಅ ಸೆನ್ಸ್ ಆಫ್ ಕಾಮ್. ನನ್ನ ಹಾರ್ಟಲ್ಲಿ ಆ ಕಾಮ್ನೆಸ್ ಇದೆ, ಅದ್ರ ಜೊತೆಗೆ ಬ್ಯೂಟಿಫುಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ನೀವು ಮೆಡಿಟೇಷನ್ ಮುಖಾಂತರ ಅಥವಾ ಜನರಲ್ ಆಗಿ ನಿಮ್ಮ ಪ್ರೇಯರ್ ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ನೀವು ಯು ಮೇ ಹ್ಯಾವ್ ಸರೆಂಡರ್ಡ್ ಡಿವೈನ್ಗೆ, ಹೈಯರ್ ಬೀಯಿಂಗ್ಸ್ಗೆ ನಿಮ್ಮ ಲೈಫನ್ನ, ಅಥವಾ ಪ್ರಶ್ನೆ ಮಾಡೋದನ್ನು ಡ್ರಾಪ್ ಮಾಡಿರ್ಬೋದು. ಇನ್ಮೇಲೆ ನಾನು ಪ್ರಶ್ನಿಸೋದಿಲ್ಲ, ಯಾವ ಥರ ಜೀವನ ಬರುತ್ತೆ ಅದನ್ನು ಆವತ್ತಿನ ದಿನ ಅದನ್ನು ಆ ರೀತಿಯಲ್ಲಿ ನಾನು ಟ್ಯಾಕಲ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಪ್ರಶ್ನಿಸೋದ್ರಲ್ಲಿ ಏನು ಉಪಯೋಗ ಇದೆ, ಅಥವಾ ಯಾಕೆ ಈ ರೀತಿ ಇದೆ ನನ್ನ ಜೀವನ ಅಂತ ಕೇಳೋದ್ರಲ್ಲಿ ಏನು ಉಪಯೋಗ ಇದೆ? ಯಾಕೆಂದರೆ ಇಟ್ ಈಸ್ ಎನಿವೇ ಹ್ಯಾಪನಿಂಗ್, ಅದು ಜೀವನ ಅದೇ ರೀತಿ ನಡೀತಾನೆ ಇದೆ. ಸೊ ದ ಬೇಸಿಕ್ ಪಾಯಿಂಟ್ ಬಂದು ನಿಮ್ಮ ಗ್ರೂಪಲ್ಲಿ ದೇರ್ ಇಸ್ ಅ ಸೆನ್ಸ್ ಆಫ್ ಸರೆಂಡರ್. ಇನ್ ಸಮ್ ವೇ ನೀವು ಸರೆಂಡರ್ ಸ್ಟೇಟ್ಗೆ ಮೂವ್ ಆಗ್ತಾ ಇರೋದು. ಸರೆಂಡರ್ ಈಸ್ ನಾಟ್ ಈಕ್ವಲ್ ಟು ಗಿವಿಂಗ್ ಅಪ್. ಕ್ವಿಟ್ಟಿಂಗ್ ಅಲ್ಲ, ಸರೆಂಡರ್ ಅಂದರೆ ಕ್ವಿಟ್ ಮಾಡ್ತಾ ಇರೋದಲ್ಲ ನಮ್ಮ ಐಡಿಯಾ ಮೇಲೆ, ನಮ್ಮ ಡ್ರೀಮ್ಸ್ ಮೇಲೆ, ಅಥವಾ ನಮ್ಮ ಲೈಫ್ ಬಗ್ಗೆ. ವಿ ಆರ್ ಬೇಸಿಕ್ಲಿ ಟೆಲ್ಲಿಂಗ್ ಸರೆಂಡರ್ ಅಂತ ಅಂದರೆ ನಾವು ನಮ್ಮ ಡಿವೈನ್ ಜೊತೆ, ನಮ್ಮ ಹೈಯರ್ ಪವರ್ಸ್ ಜೊತೆ ಅಥವಾ ಯೂನಿವರ್ಸ್ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಆಗ್ತಾ ಇರೋದು. ಎಲ್ಲ ನಾವೇ ಮಾಡ್ತಾ ಇಲ್ಲ, ಅಥವಾ ಎಲ್ಲ ಯೂನಿವರ್ಸನ್ನೇ ಮಾಡ್ತಾ ಇಲ್ಲ. ನಾವಿಬ್ಬರು ಆ ಪಾರ್ಟ್ನರ್ಶಿಪ್ಗೆ ಎಂಟರ್ ಆದಾಗ ಯಾವಾಗ ಸರೆಂಡರ್ ಮಾಡಬೇಕು, ಯಾವಾಗ ನಾನು ಆ್ಯಕ್ಷನ್ ತೊಗೊಳ್ಬೇಕು, ಯಾವಾಗ ನಾನು ಹೈಯರ್ ಪವರ್ಸನ್ನು ಇನ್ವೈಟ್ ಮಾಡಬೇಕು, ಯಾವಾಗ ಇದು ಟೈಮ್ ತೊಗೊಳ್ಳೋ
ಬರುತ್ತೆ ಅಂದಾಗ ಅದನ್ನು ಫೈಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಸೊ ಯು ಆರ್ ಬೇಸಿಕ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯೂನಿವರ್ಸ್ ಜೊತೆ ಹೇಗೆ ಡಾನ್ಸ್ ಮಾಡೋದು ಅಂತ ಹೇಳಿ. ಎಲ್ಲ ಸ್ಟೆಪ್ಪೂ ನಾವು ಫಾಸ್ಟ್ ಆಗಿರೋದಿಲ್ಲ, ಎಲ್ಲ ಸ್ಟೆಪ್ಪೂ ಸ್ಲೋ ಆಗಿರೋದಿಲ್ಲ. ಡಾನ್ಸ್ ಬಂದು ಇಟ್ ಈಸ್ ಅ ರಿದಮಿಕ್ ಮೂವ್ಮೆಂಟ್, ಕೋರಿಯೋಗ್ರಫಿ. ಸೊ ಆ ಯೂನಿವರ್ಸ್ ಜೊತೆ ನಾವು ಡಾನ್ಸ್ ಮಾಡುವಂಥ ಆ ಕೋರಿಯೋಗ್ರಫಿನ ನೀವು ಅರ್ಥ ಮಾಡ್ಕೊಳ್ತಾ ಇರೋ ಥರ ಇದೆ. ನಾನು ಅದಕ್ಕೆ ಹೇಳಿದ್ದು ಬ್ಯೂಟಿಫುಲ್ ಅಂತ ಹೇಳಿ. ದಟ್ಸ್ ಅ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಾತಾಡ್ತಾ ಇರೋದು. ಸೊ ನೀವು ಅದನ್ನು, ಆ ರಿದಮನ್ನು, ಆ ಕೊರಿಯೋಗ್ರಫಿನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಯೂನಿವರ್ಸ್ ಜೊತೆ ಹೇಗೆ ವರ್ಕ್ ಮಾಡೋದು ಅಂತ ಹೇಳಿ. ಸ್ವಲ್ಪ ಡಿಲೇ ಆದಾಗ ನಾವು ಅಂಥದ್ದು ಬರೋದು, ಅಥವಾ ಲೆಟ್ಸೆ ನಾವು ಎಲ್ಲಾದರೂ ಹೋಗಬೇಕು, ನಮ್ಮ ಟ್ರಾವೆಲ್ ಕ್ಯಾನ್ಸಲ್ ಆಗ್ಬೋದು, ಅಥವಾ ಏನಾದರೂ ಮಾಡೋಕ್ಕೆ ಹೋಗ್ತೀವಿ ಸ್ವಲ್ಪ ಸ್ಲೋ ಆಗ್ಬೋದು. ವಿ ಆರ್ ನಾಟ್ ಕ್ವೆಶನಿಂಗ್ ಅದನ್ನು, ಯಾಕೆಂದರೆ ವಿ ಬಿಲೀವ್ ಅದ್ರ ಹಿಂದೆ ದೇರ್ ಇಸ್ ಅ ಡಿವೈನ್ ರೀಸನ್ ಅಂತ ಹೇಳಿ. ಸೊ ಡಿವೈನ್ ರೀಸನ್, ಡಿವೈನ್ ಪರ್ಪಸ್, ಡಿವೈನ್ ಇಂಟರ್ವೆನ್ಷನ್, ಡಿವೈನ್ ಸರೆಂಡರಿಂಗ್. ಸೊ ಇದೆಲ್ಲನೂ ನಾವು ಅರ್ಥ ಮಾಡ್ಕೊಳ್ತಾ ಇರೋ ಥರ ಇದೆ. ನೀವು ಕಾನ್ಷಿಯಸ್ ಆಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಬ್ ಕಾನ್ಷಿಯಸ್ಲಿ ನೀವು ಇದನ್ನು ನ್ಯಾಚುರಲ್ ಆಗಿ ಮಾಡೋದನ್ನು ಕಲಿತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಇರೋದು, ಸೊ ಹಾಗಾಗಿ ನಿಮ್ಮ ಓವರ್ ಥಿಂಕಿಂಗ್ ಕಡಿಮೆ ಆಗ್ತಾ ಇರೋದು, ಅಥವಾ ಡಿಸಪಾಯಿಂಟ್ಮೆಂಟ್ ರೇಟ್ ಕಡಿಮೆ ಆಗ್ತಾ ಇರೋದು ನಮ್ಮ ಲೈಫಲ್ಲಿ. ಯಾಕೆಂದರೆ ವಿ ಆರ್ ಟೇಕಿಂಗ್ ಥಿಂಗ್ಸ್ ಈಸಿ ಗೋಯಿಂಗ್, ಟೇಕಿಂಗ್ ಥಿಂಗ್ಸ್ ಈಸಿ, ಲೈಕ್ ಈಸಿ ಫ್ಲೋ ಲೈಫ್ನ ಫ್ಲೋಗೆ ನಾವು ಎಂಟರ್ ಆಗ್ತಾ ಇರೋದು. ಸೊ ದ್ಯಾಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಆ ವಾರ್ಮ್ ಹಗ್ ಕೊಡ್ತಾ ಇರೋದು ನಿಮಗೆ. ವಾವ್, ಬ್ಯೂಟಿಫುಲ್ ಗ್ರೂಪ್ ನಂಬರ್ 2 ಅಂತ ಹೇಳಿ ನಿಮಗೆ ಆ ಲವ್ನ ಕಳಿಸ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ನೀವು ಗೊತ್ತಿಲ್ದಿರೋನೋ, ಕಾನ್ಷಿಯಸ್ ಆಗೋ, ಸಬ್ ಕಾನ್ಷಿಯಸ್ಲಿನೋ ಈ ಸರೆಂಡರ್ ಸ್ಟೇಟ್ಗೆ ಮೂವ್ ಆಗ್ತಿದ್ರೆ, ಆ ಯೂನಿವರ್ಸ್ ಜೊತೆ ಡಾನ್ಸ್ ಮಾಡೋ ಸ್ಟೇಟಿಗೆ ಮೂವ್ ಆಗ್ತಿದ್ರೆ, ಅನ್ಕಾನ್ಷಿಯಸ್ಲಿ ಇದಾಗ್ತಿದ್ರೆ ನಿಮಗೆ ಆ್ಯಕ್ಚುಲಾಗಿ ಗೊತ್ತಿರೋದಿಲ್ಲ ಇದು ಮಾಡ್ತಿದ್ದೀರಾ ಅಂತ ಹೇಳಿ. ಬಟ್ ಬ್ಯಾಕ್ಗ್ರೌಂಡಲ್ಲಿ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಆ ಯೂನಿವರ್ಸ್ದು ಫ್ಲೋ ಅಥವಾ ಲೈಫ್ನ ಫ್ಲೋ ಜೊತೆಗೆ ನೀವು ಹೋಗ್ತಾ ಇರೋ ಥರ ಇದೆ. ಆ್ಯಂಡ್ ದಟ್ ಈಸ್ ಅ ಫಂಟಾಸ್ಟಿಕ್ ಥಿಂಗ್. ಆ್ಯಕ್ಚುಲಾಗಿ ಕಾನ್ಷಿಯಸ್ ಆಗಿ ನೀವು ಇತ್ತೀಚಿನ ದಿನಗಳಲ್ಲಿ ಮೆಡಿಟೇಷನ್ ಮುಖಾಂತರ, ಪ್ರೇಯರ್ ಮುಖಾಂತರ, ಇಫ್ ಯು ಹ್ಯಾವ್ ಆ್ಯಕ್ಚುಲಿ ಸರೆಂಡರ್ಡ್ ಅಥವಾ ಡಿಕ್ಲೇರ್ ಮಾಡಿದರೆ, ಯುನೋ ಎನಫ್ ಇಸ್ ಎನಫ್, ನಾನು I'm going to just go. ಲೈಫ್ದು ಫ್ಲೋ ಜೊತೆ ಹೋಗ್ತೀನಿ, ಐ ಆಮ್ ಗೋಯಿಂಗ್ ಟು ಗೋ ವಿತ್ ದ ಫ್ಲೋ ಅನ್ನೋ ಥರ ಒಂದು ಮೈಂಡ್ ಸೆಟ್ಟಿಗೆ ನಾವು ರೀಚ್ ಆಗಿದ್ರೆ, ನಿಮ್ಮ ನಿರ್ಧಾರ ಬಂದು ಇಟ್ ಲುಕ್ಸ್ ಲೈಕ್ ಅ ವೆರಿ ಮೈಂಡ್ ರಿಲೇಟೆಡ್. ಓಕೆ, ಜೆಮಿನೈ, ಇಟ್ ಈಸ್ ಮೈಂಡ್ ರಿಲೇಟೆಡ್. ಜೆಮಿನೈ ಬಂದು ಇಟ್ ಈಸ್ ಆಲ್ ಅಬೌಟ್ ಮೈಂಡ್. ಸೊ ನಿಮ್ಮ ಡಿಸಿಷನ್ಸ್ಗಳು ಮೈಂಡ್ ಸೆಟ್ ಲೆವೆಲಲ್ಲಿ ಶಿಫ್ಟ್ ಆಗ್ತಾ ಇರೋದು. ಆ್ಯಂಡ್ ಆ ಶಿಫ್ಟ್ ಬಂದು ನಿಮ್ಮ ಲೈಫಲ್ಲಿ ಅ ಲಾಡ್ ಆಫ್ ಚೇಂಜಸ್ನ ತರುತ್ತೆ. ನಿಮಗೆ ಹೊರಗಡೆ ಆರ್ಗ್ಯುಮೆಂಟ್ಗಳು ಕಡಿಮೆ ಆಗ್ಬೋದು, ಬಿಕಾಸ್ ಯು ಸ್ಟಾಪ್ ಕೇರಿಂಗ್ ಅನ್ನೋದಕ್ಕಿಂತ ಏನು ಮಾಡೋಕ್ಕಾಗಲ್ಲ, ಅವ್ರು ಇರೋದೇ ಹಾಗೆ ಅಂತ ನಮಗೆ ಕನ್ಫರ್ಮೇಷನ್ ನಮಗೆ ಗೊತ್ತಾದಾಗ, ಅಥವಾ ಅವ್ರು ಇರೋದೇ ಹಾಗೆ ಅನ್ನುವಂಥ ಅಕ್ಸೆಪ್ಟೆನ್ಸ್ ಬಂದಾಗ ನಾವು ಫೈಟ್ ಮಾಡೋದು ಕಡಿಮೆ ಮಾಡ್ತೀವಿ. ಲೈಕ್ ಮಾತಾಡಿ ಏನು ಪ್ರಯೋಜನ, ಜಗಳ ಮಾಡಿ ಏನು ಪ್ರಯೋಜನ, ಕೇಳಿ ಏನು ಪ್ರಯೋಜನ. ಸೊ ಅವ್ರು ಹೆಂಗಿರ್ತಾರೆ ಹಾಗಿರಲಿ, ನಾನೇನು ಮಾಡೋದಕ್ಕಾಗೋದಿಲ್ಲ. ನನ್ನ ಕೈಯಲ್ಲಿರೋದು ಪವರ್ ಬಂದು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದು, ಆ ಸಿಚುವೇಶನ್ಗೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ನನ್ನ ಕೈಯಲ್ಲಿದೆ. ಜೀವನ ಈ ಥರ ಆಗಿದೆ, ಅದನ್ನು ಹೇಗೆ ನಾನು ಉಪಯೋಗಿಸ್ಕೊಳ್ತೀನಿ ನನ್ನ ಪರವಾಗಿ ಅನ್ನೋದ್ರಲ್ಲಿ ಮಾತ್ರನೇ ನನ್ನ ಪವರ್ ಇರೋದು. ಸೊ ದಿಸ್ ಈಸ್ ಡಾನ್ಸಿಂಗ್ ವಿತ್ ಯೂನಿವರ್ಸ್, ಡಾನ್ಸಿಂಗ್ ವಿತ್ ಲೈಫ್. ಗ್ರೂಪ್ ನಂಬರ್ 2. ಲೈಫ್ ಜೊತೆ ನಾವು ಯಾವಾಗಲೂ ಫೈಟ್ ಮಾಡೋದಕ್ಕಾಗೋದಿಲ್ಲ. ಲೈಫ್ಗೆ ಅದರದ್ದೇ ಆದಂಥ ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಅದು ನಮಗೆ ಸಬ್ಮಿಟ್ ಮಾಡೋದಕ್ಕಾಗೋದಿಲ್ಲ. ಲೈಫಿಗೆ ಬಂದು ನಾವು ಸರೆಂಡರ್ ಆದಾಗ, ನಾವಿಬ್ಬರೂ ಜೊತೆಗೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆದಾಗ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಟು ಫ್ಲೋ. ಆ ಫ್ಲೋನಲ್ಲಿ, ಆ ಇನ್ಸಿಂಕಲ್ಲಿ ನಾವು ಹೋಗ್ತಾ ಇರ್ತೀವಿ. ಲೈಫ್ ಬಿಕಮ್ಸ್ ಈಸಿಯರ್, ಸ್ವಲ್ಪ ಈಸಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊರಗಡೆ ಏನೂ ಬದಲಾಗಲಿಲ್ಲ ಅಂತ ಅಂದ್ರೂ ನಮ್ಮ ಒಳಗಡೆ ಆ ಕಾಮ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಸ್ಪಿರಿಚುವಲ್ ಗ್ರ್ಯಾಜುಯೇಷನ್ ನಿಮ್ಮದು ಗ್ರೂಪ್ ನಂಬರ್ 2. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಲೈಕ್ ಯು ಗ್ರ್ಯಾಜುಯೇಟೆಡ್. ಸ್ಪಿರಿಚುವಲಲ್ಲಿ ಯಾವುದೋ ಒಂದು ಸಿಲೆಬಸ್ಸಲ್ಲಿ ನಾವು ಗ್ರ್ಯಾಜುಯೇಟ್ ಆಗಿರೋ ಥರ ಇದೆ. ಲೈಕ್ 10th ಗ್ರೇಡಿಂದ 11th ಗ್ರೇಡಿಗೆ, ಅಥವಾ ನಾವು ಆ PUC ಮುಗಿಸ್ಕೊಂಡು ಡಿಗ್ರಿಗೆ ಹೋದಾಗ ದೇರ್ ಇಸ್ ಅ ಗ್ರ್ಯಾಜುಯೇಷನ್. ಡಿಗ್ರಿ ಮುಗಿಸ್ಕೊಂಡು ಮೇ ಬಿ ನೆಕ್ಸ್ಟ್ ಕೋರ್ಸಿಗೆ ಹೋದಾಗ ದೇರ್ ಇಸ್ ಅ ಗ್ರ್ಯಾಜುಯೇಷನ್. ಸೊ ಸಮಥಿಂಗ್ ಯು ಗ್ರ್ಯಾಜುಯೇಟೆಡ್ ಸಮಥಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಅಗೇನ್ ಕಂಗ್ರ್ಯಾಚುಲೇಷನ್ ಆನ್ ದ ಸ್ಪಿರಿಚುವಲ್ ಗ್ರ್ಯಾಜುಯೇಷನ್ ಗ್ರೂಪ್ ನಂಬರ್ 2. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನೀವು ಮಾಡಿದಂಥ ನಿರ್ಧಾರ, ನಿಮಗೆ ಗೊತ್ತಿಲ್ಲದೇನೋ ಆ ಸರೆಂಡರ್ ಸ್ಟೇಟ್ಗೆ ಹೋಗುವಂಥ ನಿರ್ಧಾರ, ಅಥವಾ ನನ್ನ ಪವರಲ್ಲಿ ಏನಿದೆ, ನನ್ನ ಪವರಲ್ಲಿ ಏನಿಲ್ಲ ಅಂತ ತಿಳ್ಕೊಳ್ಳೋ ಅಂಥ ನಿರ್ಧಾರ, ಅಥವಾ ತಿಳ್ಕೊಂಡು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಮಾಡಿದಂಥ ನಿರ್ಧಾರಗಳು,
ಮೇಡ್ ಯು ಆರ್ ಹೆಲ್ಪ್ಡ್ ಯು ಗ್ರ್ಯಾಜುಯೇಟ್ ಆ ನಿಮ್ಮ ಲೈಫ್ ಲೆಸನಿಂದ. ಸೊ ದಟ್ ಈಸ್ ವಾಟ್ ಯೂನಿವರ್ಸ್ ನಿಮಗೆ ಕಲಿಸ್ತಾ ಇದ್ದಿದ್ದು ಇಷ್ಟು ದಿನ. ಯು ಕೆನಾಟ್ ಲೈಫ್ ಜೊತೆ ನಾವು ಫೈಟ್ ಮಾಡೋದಕ್ಕಾಗೋದಿಲ್ಲ. ಏನು ಉಪಯೋಗ ಫೈಟ್ ಮಾಡಿ? ಅದೇ ಹೆಂಗೆ ಲೈಫು ಆ ಪ್ಯಾಟರ್ನ್ ಏನು ಅಂತ ಅರ್ಥ ಮಾಡ್ಕೊಂಡಾಗ ವಿ ಕ್ಯಾನ್ ಈಸಿಲಿ ಫ್ಲೋ ಅದ್ರ ಜೊತೆ. ಆ ಡ್ಯಾನ್ಸ್ ಸ್ಟೆಪ್ ಗೊತ್ತಿಲ್ಲದಾಗ ಮಾತ್ರ ನಾವು ಬಿದ್ದೋಗೋದು, ಅಲ್ಲೊಂದು ಕಾಲಿಡೋದು, ಇಲ್ಲೊಂದು ಕಾಲಿರೋದು, ಇನ್ನೊಬ್ರು ಕಾಲು ತುಳ್ಬಿಡೋದು. ಅದೇ ನಮ್ಗೆ ಆ ಸ್ಟೆಪ್ಗಳು ಗೊತ್ತಾದಾಗ ಈ ಸ್ಟೆಪ್ ಆದಮೇಲೆ ಈ ಸ್ಟೆಪ್ಪು ಅಂತ ಹೇಳಿ, ಅಥವಾ ಆ ರಿದಮ್ಗೆ ನಾವು ಮ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ದೆರ್ ಇಸ್ ಡಾನ್ಸ್, ದೆರ್ ಇಸ್ ನೋ ಫಾಲಿಂಗ್. ಈಸಿಯಾಗಿ ಗ್ರೇಸ್ಫುಲ್ಲಾಗಿ ನಾವು ಡಾನ್ಸ್ ಮಾಡೋದನ್ನ ಕಲಿತೀವಿ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಈ ಪ್ರಾಣಿ ಪಕ್ಷಿಗಳೆಲ್ಲ ಹಾಗೆ ಜೀವನ ಮಾಡೋದು, ನೇಚರ್ ಜೊತೆ ಇನ್ವಾಲ್ವ್ ಆಗಿ ಆ ಸೀಸನ್ಗೆ ತಕ್ಕಂಗೆ, ನೇಚರಿಗೆ ತಕ್ಕಂಗೆ ನದಿ ಹರಿಯೋದು. ನದಿ ಹರಿಬೇಕಾದ್ರೆ ಮಧ್ಯದಲ್ಲಿ ಕಲ್ಲಿದ್ರೆ ಆ ಕಲ್ಲು ಜೊತೆ ಅದು ಫೈಟ್ ಮಾಡೋದಕ್ಕಾಗೋದಿಲ್ಲ. ಇಟ್ ಹ್ಯಾಸ್ ಟು ಫೈಂಡ್ ಅ ವೇ ಅದ್ರ ಸುತ್ತ ಹೇಗೆ ಹೋಗೋದು ಅಂತ ಹೇಳಿ. ಆ ಕಲ್ಲು ಜೊತೆ ನಾವು ಫೈಟ್ ಮಾಡಿ ಏನು ಪ್ರಯೋಜನ? ನಿನ್ನಿಂದ ನನ್ನ ಫ್ಲೋ ಸ್ಟಾಪ್ ಆಗಿ ಹೋಗಿದೆ, ನೀನು ದೂರ ಹೋಗೋ ತನಕ ನಾನು ಫ್ಲೋ ಮಾಡೋಕ್ಕಾಗೋದಿಲ್ಲ. ನದಿ ಅದ್ರ ಕಲ್ಲು ಜೊತೆ ಫೈಟ್ ಮಾಡ್ಕೊಂಡಿದ್ದಾಗ ದೆರ್ ಇಸ್ ನೋ ಪಾಯಿಂಟ್. ಕಲ್ಲಿದೆ, ಹೌದು, ಅಡ್ಡ ಕಲ್ಲು ಬಿದ್ದಿದೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದ್ರ ಸುತ್ತ ಹೇಗೆ ಹೋಗಲಿ? ಸ್ವಲ್ಪವಾಗಿ ಅದ್ರ ಸುತ್ತ ಹೋಗೋ ಪ್ರಯತ್ನ ಪಡ್ತಾ ಅದ್ರ ದಾರಿನ ಅದನ್ನು ಹುಡ್ಕೊಂಡು ಅದ್ರ ಲೈಕ್ ಬೇರೆ ದಿಕ್ಕಲ್ಲಿ ಅಥವಾ ಬೇರೆ ದಾರಿನಲ್ಲಿ ಆ ಫ್ಲೋನ ಅದು ಶಿಫ್ಟ್ ಮಾಡ್ಕೊಳ್ಳುತ್ತೆ, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಆ ಕಲ್ಲು ಜೊತೆ ಫೈಟ್ ಮಾಡ್ತಾ. ಸೊ ದ್ಯಾಟ್ ಈಸ್ ದ ಕೋರಿಯೋಗ್ರಫಿ ಆಫ್ ಯೂನಿವರ್ಸ್, ಆರ್ ದ್ಯಾಟ್ ಈಸ್ ದ ಕೋರಿಯೋಗ್ರಫಿ ಯೂನಿವರ್ಸ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಓ ಐ ಆಮ್ ಸೋ ಸಾರಿ. ಇದರ ಔಟ್ಕಮ್ ಏನು? ನಮ್ಮ ಈ ಬ್ಯೂಟಿಫುಲ್ ಸರೆಂಡರ್ನ ಔಟ್ಕಮ್ ಏನು? ಲೈಟನ್ ಅಪ್, ಮೂನ್ ಇನ್ ಲಿಯೋ. ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಗ್ರೂಪ್ ನಂಬರ್ 1ಗೂ ಔಟ್ಕಮ್ ಕಾರ್ಡಲ್ಲಿ ಲಿಯೋನೇ ಬಂದಿದ್ದು, ಬಟ್ ಅವರ ಲಿಯೋ ಎನರ್ಜಿ ಬಂದು ಸ್ವಲ್ಪ ಸ್ಟ್ರಾಂಗ್ ಲಿಯೋ ಎನರ್ಜಿ, ನಿಮ್ಮ ಲಿಯೋ ಎನರ್ಜಿ ಬಂದು ಕಾಮ್ ಆಗಿರುವಂಥ ಲಿಯೋ ಎನರ್ಜಿ. ಆ್ಯಂಡ್ ಆಲ್ಸೋ ಲಿಯೋ ಎನರ್ಜಿ ಬಂದು ನಮ್ಮ ಹಾರ್ಟ್ ಚಕ್ರಾಗೆ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಲೈಟನ್ ಅಪ್, ಅವ್ರದ್ದು ಶೈನ್ ಅಂತಿತ್ತು, ನಿಮ್ಮದು ಲೈಟನ್ ಅಪ್ ಅಂತಿದೆ. ನಿಮ್ಮ ಓವರ್ ಆಲ್ ಮೈಂಡ್ ಸೆಟ್ ಶಿಫ್ಟ್ ಆದಾಗ ಇಟ್ ಡಸಂಟ್ ಮ್ಯಾಟರ್ ಹೊರಗಡೆ ಏನು ನಡೀತಾ ಇದೆ ಅಂತ. ಹೊರಗಡೆ ಎಷ್ಟು ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದಾರೆ, ಇಲ್ಲ ನಮ್ಮ ಅತ್ತೆ ಮಾವ ಬದಲಾಯಿದ್ರ, ಅಥವಾ ನನ್ನ ಹೆಂಡತಿ, ನನ್ನ ಹಸ್ಬೆಂಡು ವೈಫ್ ಬದಲಾಯಿದ್ರ, ಮಕ್ಕಳು ಬದಲಾದ್ರ, ವಾರ್ ಎಲ್ಲ ನಿಲ್ತಾ, ಇನ್ನೊಂದಾಯ್ತಾ ಮತ್ತೊಂದಾಯ್ತಾ, ನನಗೆ ಖುಷಿ ಆಗಬೇಕಂದ್ರೆ ಇದೆಲ್ಲ ಬದಲಾಗಿ ನನಗೆ ಖುಷಿಯಾಗೋ ರೀತಿ ಹೊರಗಡೆ ಸಿಚುವೇಶನ್ ಕ್ರಿಯೇಟ್ ಆಗೋ ತನಕ ನನಗೆ ಖುಷಿಯಾಗಿರೋದು ಗೊತ್ತಿಲ್ಲ. ದ್ಯಾಟ್ ಈಸ್ ಲಿಮಿಟೇಷನ್. ಅಲ್ಲಿ ನಾವು ದೆರ್ ಇಸ್ ನೋ ಲೈಟ್. ಸೊ ಯಾವಾಗ ಹೊರಗಡೆ ಏನು ನಡೀತಾ ಇದೆ ಅದು ಯಾವುದು ನನ್ನ ಕಂಟ್ರೋಲ್ ಇಲ್ಲ. ವಾರ್ ಆಗಲಿ, ಹಸ್ಬೆಂಡ್ ಆಗಲಿ, ವೈಫ್ ಆಗಲಿ, ಮಕ್ಕಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಕೆಲಸ ಆಗಲಿ, ಎನಿಥಿಂಗ್, ಐ ಹ್ಯಾವ್ ನೋ ಕಂಟ್ರೋಲ್ ಯಾವುದ್ರ ಮೇಲೇನು. ನನಗೆ ಕಂಟ್ರೋಲ್ ಇರೋದು ನಾನು ಹೇಗೆ ಹೌ ಕ್ಯಾನ್ ಐ ರಿಯಾಕ್ಟ್ ಅಥವಾ ರೆಸ್ಪಾಂಡ್ ಈ ಸಿಚುವೇಶನ್ಗೆಲ್ಲ, ಅದು ಮಾತ್ರನೇ ನನ್ನ ಕಂಟ್ರೋಲಲ್ಲಿರೋದು. ನಾವು ಏನೂ ಬದಲಾಯಿಸೋ ಪ್ರಯತ್ನ ಪಡ್ದಿರ ನಮ್ಮನ್ನು ನಾವು ಬದಲಾಯಿಸ್ಕೊಳ್ತಾ ಹೋದಾಗ, ನಮ್ಮ ಗ್ರೋತ್ ಬಗ್ಗೆ ನಾವು ಫೋಕಸ್ ಮಾಡ್ತಾ ಹೋದಾಗ, ಹೊರಗಡೆ ಎಲ್ಲ ಫೈಟ್ ಆಗ್ತಾಯಿದೆ, ವಾಟ್ ಕ್ಯಾನ್ ಐ ಡು, ನಾನೇನು ಮಾಡುವಂಥ ಸಿಚುವೇಶ್ನಲ್ಲಿ ಇಲ್ಲ. ಯಾಕೆಂದರೆ ಎಲ್ಲರ ಜೀವನದಲ್ಲೂ ಹೇಗೆ ನಾನು ನನ್ನ ಜೀವನಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ, ನನ್ನ ಫ್ರೀಡಮ್ಗೋಸ್ಕರ ಹೋರಾಡ್ತಾ ಇದ್ದೀನಿ, ನನ್ನ ಒಂದು ಐಡಿಯಾ ಬಗ್ಗೆ ಒಪಿನಿಯನನ್ನು ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೇಕಂತ ಹೋರಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಅದೇ ಮಾಡ್ತಾ ಇರೋದು. ಎಲ್ಲರ ಪ್ರಕಾರ ಎಲ್ಲರೂ ಸರಿ ಇದ್ದಾರೆ ಅಂತಲೇ ಅವ್ರು ನಂಬ್ಕೊಂಡು ಮಾತಾಡೋದು ಅಥವಾ ಆರ್ಗ್ಯುಮೆಂಟ್ ಮಾಡೋದು. ಸೊ ಹೀಗಿದ್ದಾಗ ಫೈಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಬಿಕಾಸ್ ದೇ ಆರ್ ಸ್ಟ್ರಾಂಗ್ ಅವ್ರ ಐಡಿಯಾ ಒಪಿನಿಯಲ್ಲಿ, ವಿ ಆರ್ ಸ್ಟ್ರಾಂಗ್ ನಮ್ಮ ಐಡಿಯಾ ಒಪಿನಿಯನಲ್ಲಿ. ಸೊ ಅವ್ರ ಐಡಿಯಾ ಒಪಿನಿಯನನ್ನು ಅವ್ರು ಇಟ್ಕೊಳ್ಳಿ, ನಾವು ನಮ್ಮ ಐಡಿಯಾ ನಮ್ಮ ಒಪಿನಿಯನನ್ನು ನಾವು ಇಟ್ಕೊಂಡಾಗ ವಿ ಆರ್ ಇನ್ ದಟ್ ಫ್ಲೋ. ಇವಾಗ ದೇರ್ ಇಸ್ ನೋ ಫೈಟ್. ನಿಮ್ಮ ಜೊತೆ ದೇರ್ ಇಸ್ ನೋ ಫೈಟ್. ಓಕೆ, ಬಿ ಹ್ಯಾಪಿ. ನಿಮ್ಮ ಪ್ರಕಾರ ಎಲಿಫೆಂಟ್ ಪರ್ಪಲ್ ಇದೆ, ಗ್ರೀನ್ ಇದೆ, ವಾಯ್ಲೆಟ್, ರೈನ್ಬೋ ಕಲರ್ ಇದೆ, ಆಬ್ಸಲ್ಯೂಟ್ಲಿ ನಿಮಗೆ ಆ ಫ್ರೀಡಮ್ ಇದೆ. ನಿಮ್ಗೆ ಏನು ಯಾವ ರೀತಿ ಪ್ರಪಂಚನ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ನಿಮಗೆ ಆ ಫ್ರೀಡಮ್ ಇದೆ. ಸೊ ಐ ಆಲ್ಸೋ ಎಕ್ಸ್ಪೆಕ್ಟ್ ಆ ಫ್ರೀಡಮ್ ನನಗೋಸ್ಕರ. ನನ್ನ ಪ್ರಕಾರ ಎಲಿಫೆಂಟ್ ಬಂದು ಬ್ಲ್ಯಾಕ್, ಗ್ರೇ, ನಿಮ್ಮ ಪ್ರಕಾರ ರೈನ್ಬೋ ಕಲರ್, ಅಥವಾ ನನ್ನ ಪ್ರಕಾರ ರೈನ್ಬೋ ಕಲರು, ನಿಮ್ಮ ಪ್ರಕಾರ ಗ್ರೇ, ಬ್ಲ್ಯಾಕ್, ಆಬ್ಸಲ್ಯೂಟ್ಲಿ ಫೈನ್. ಇಬ್ರು ಜೊತೆಗೆ ಎಕ್ಸಿಸ್ಟ್ ಆಗ್ಬೋದು ಯಾವಾಗ ವಿ ಡೋಂಟ್ ಫೈಟ್. ಇಲ್ಲ ಒಪ್ಕೋ ಇದು ರೈನ್ಬೋ ಕಲರೇ, ಇಲ್ಲ ಒಪ್ಕೋ ಇದು ಗ್ರೀನ್ ಕಲರೇ, ಬ್ಲ್ಯಾಕ್ ಕಲರ್, ನೋ, ಯು ಕ್ಯಾನ್ ಜಸ್ಟ್ ಗೋ ವಿತ್ ದ ಫ್ಲೋ. ಸೊ ಅಲ್ಲಿ ಫೈಟ್ ನಡೀತಾ ಇದೆ. ನಾನು ಏನು ಮಾಡೋಕ್ಕಾಗತ್ತೆ? ನಾನು 5 ಗಂಟೆಗೆ ಎದ್ದು ವಾಕಿಂಗ್ ಹೋಗಬೇಕು, ನಾನು ವಾಕಿಂಗಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಐ ಲವ್ ಮೈ ಪೀಸ್ ಆಫ್ ಮೈಂಡ್. ನನ್ನ ಕಂಟ್ರೋಲಲ್ಲಿರೋದು ನಾನು ಏನು ಮಾಡ್ಬೋದು ಅದು ಮಾತ್ರನೇ. ದಿಸ್ ಈಸ್ ವಾಟ್ ಗ್ರೂಪ್ ನಂಬರ್ 2 ನಾನು ಹೇಳಿದ್ದು ಬ್ಯೂಟಿಫುಲ್ ರೀಡಿಂಗ್. ಯಾಕೆಂದರೆ ನಿಮ್ಮ ಎನರ್ಜಿ ಬಂದು ಆ ಬ್ಯೂಟಿಫುಲ್ ಎನರ್ಜಿಗೆ ಮೂವ್ ಆಗ್ತಾ ಇರೋದು ಲೈಟನ್ ಅಪ್. ಸೊ ನಿಮ್ಮ ಮೂಡ್ ಇಂಪ್ರೂವ್ ಆಗೋದು, ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗೋದು,
ನಿಮ್ಮ ಜೀವನದ ಬಗ್ಗೆ ಆಸಕ್ತಿ ಇಂಪ್ರೂವ್ ಆಗೋದು, ನಿಮ್ಮ ಹಾಬೀಸ್ ಮೇಲೆ ನೀವು ಜಾಸ್ತಿ ಗಮನ ಕೊಡೋದು, ನಿಮ್ಮ ಇಂಪ್ರೂವ್ಮೆಂಟ್ ಮೇಲೆ ನೀವು ಜಾಸ್ತಿ ಗಮನ ಕೊಡೋದು. ಬಿಕಾಸ್ ಎನಿವೇ ನಾವು ಇನ್ನೇನು ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾದಾಗ ವಾಟ್ ಈಸ್ ದ ಪಾಯಿಂಟ್ ನಾವು ಫೈಟ್ ಮಾಡೋದ್ರಲ್ಲಿ. ಬದಲಾಗಬೇಕನ್ನೋರು ಬದಲಾಗ್ಬೋದು, ಅದು ಅವ್ರ ನಿರ್ಧಾರ. ನಾವು ನಮ್ಮ ಕೈಯಲ್ಲಿಲ್ಲ ಬೇರೆಯವ್ರ ಹಣೆ ಬರನ ಬದಲಾಯಿಸೋದಕ್ಕೆ. ನಮ್ಮ ಹಣೆ ಬರ ನಾವು ಬದಲಾಯಿಸ್ಕೊಳ್ಳೋದೇ ಕಷ್ಟ. ಬೇರೆಯವ್ರನ್ನ ಕೇಳಿ ಹೇಳಿ ಅಥವಾ ಆರ್ಗ್ಯೂ ಮಾಡಿ ದೇರ್ ಇಸ್ ನೋ ಪಾಯಿಂಟ್. ಸೊ ಆ ಒಂದು ಬ್ಯೂಟಿಫುಲ್ ಸ್ಟೇಟಿಗೆ ನಾವು ಮೂವ್ ಆಗ್ತಾ ಇರೋದು ಇದೆಲ್ಲ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮಾಡಿದಂಥ ನಿರ್ಧಾರಗಳಿಂದ, ಅಥವಾ ಏನೆಲ್ಲ ನೀವು ಕಾನ್ಷಿಯಸ್ ಆಗಿ ಅನ್ಕಾನ್ಷಿಯಸ್ ಆಗಿ ನೀವು ಸರೆಂಡರ್ ಮಾಡುವಂಥ ನಿರ್ಧಾರ ಮಾಡಿದಿರ ಆ ನಿರ್ಧಾರಗಳಿಂದ, ಅಥವಾ ಏನು ನನ್ನ ಪವರಲ್ಲಿದೆ ಏನು ನನ್ನ ಪವರಲ್ಲಿಲ್ಲ ಅನ್ನೋದನ್ನು ತಿಳ್ಕೊಂಡು. ಯಾ ಆಬ್ಸಲ್ಯೂಟ್ಲಿ. ರೂಟ್ ನಂಬರ್ 2, ಐ ಥಿಂಕ್ ದಿಸ್ ಈಸ್ ಎನಫ್ ನಮ್ಮ ಇವತ್ತಿನ ಮಾತುಕತೆ, ನಮ್ಮ ಈ ಟಾರೋ ರೀಡಿಂಗಲ್ಲಿ. ಬಿಕಾಸ್ ಮಜಿಷಿಯನ್ ನನ್ನ ಕೈಯಲ್ಲಿ ಏನಿದೆ, ದಿಸ್ ಈಸ್ ವಾಟ್ ನಾವು ಮಾತಾಡ್ತಾ ಇರೋದು ಇದುವರೆಗೂ. ನನ್ನ ಕೈಯಲ್ಲಿ ಏನಿದೆ, ನನ್ನ ಪವರಲ್ಲಿ ಏನಿದೆ ಅದನ್ನು ನಾನು ಚಾಚು ತಪ್ಪದೆ ಮಾಡ್ತೀನಿ. ಅದನ್ನು ನಾನು ಒಬೀಡಿಯೆಂಟಾಗಿ ಡಿಸಿಪ್ಲಿನ್ಡಾಗಿ ನನ್ನ ಒಂದು ನಾಲೆಜ್ ಪ್ರಕಾರ ನಾನು ಅದನ್ನು ಮಾಡ್ತೀನಿ. ಮಿಕ್ಕಿದ್ದು ನನ್ನ ಕೈಯಲ್ಲಿಲ್ಲ, ಅದ್ರ ಬಗ್ಗೆ ಫೈಟ್ ಮಾಡಿ ಏನು ಪ್ರಯೋಜನ. ಸೊ ಆ ಎನರ್ಜಿ ಬಂದು ನಮ್ಮನ್ನ ಈ ಎಂಪ್ರೆಸ್ ಎನರ್ಜಿಗೆ ಆಗ್ತಾಯಿದೆ. ಬಿಕಾಸ್ ವಿ ಆರ್ ಆಲ್ರೆಡಿ ಹ್ಯಾಪಿ. ಯಾವಾಗ ನಾವು ಹೊರಗಡೆ ಫೈಟ್ ಎಲ್ಲ ಡ್ರಾಪ್ ಮಾಡ್ತೀವಿ ಯೂನಿವರ್ಸ್ ಜೊತೆ, ಇನ್ನೊಬ್ರ ಜೊತೆ, ಆ್ಯಂಡ್ ದೆನ್ ದಟ್ ಈಸ್ ಚೇಂಜಿಂಗ್ ಬ್ಯೂಟಿಫುಲ್. ಗ್ರೂಪ್ ನಂಬರ್ 2, ದಿಸ್ ಈಸ್ ಎಕ್ಸೈಟಿಂಗ್ ಟೈಮ್ಸ್ ನಿಮ್ಮದು. ಬಿಕಾಸ್ ಈ ಸರೆಂಡರ್ ಸ್ಟೇಟಿಗೆ ಹೋದಾಗ ನಿಮ್ಮ ಔಟ್ಕಮ್ ಬಂದು ಆಬ್ಸಲ್ಯೂಟ್ಲಿ ಯು ಆರ್ ಬಿಕಮಿಂಗ್ ಮ್ಯಾಗ್ನೆಟಿಕ್, ಲೈಕ್ ಮ್ಯಾಗ್ನೆಟಿಕ್ ಅಟ್ರಾಕ್ಟಿವ್. ಯೂನಿವರ್ಸ್ ನಿಮ್ಮ ಲೈಫಿಗೆ ಏನನ್ನು ತರಬೇಕು ಅದನ್ನು ತರೋದಕ್ಕೆ ಈಸಿ ಆಗ್ತಾಯಿದೆ. ಯಾಕೆಂದರೆ ನಾವು ಆ ರೆಸಿಸ್ಟೆಂಟ್ ಸ್ಟೇಟಲ್ಲಿಲ್ಲ, ಏನೂ ರೆಸಿಸ್ಟ್ ಮಾಡ್ತಿಲ್ಲ, ಯಾಕೆಂದರೆ ನಾವು ಫೈಟ್ ಮಾಡ್ತಿಲ್ಲ, ನಮ್ಮ ಮೈಂಡ್ ಬಂದು ಕಾಮ್ ಆಗಿದೆ. ಸೊ ಅದು ನಮಗೆ ಹೆಲ್ಪ್ ಮಾಡ್ತಾ ಇರೋದು ನಮ್ಮ ವೀಲ್ ಆಫ್ ಫಾರ್ಚ್ಯೂನ್. ವೀಲ್ ಆಫ್ ಫಾರ್ಚ್ಯೂನ್ ಆ್ಯಕ್ಚುಲಿ ಇವತ್ತಿನ ರೀಡಿಂಗ್ ವೀಲ್ ಆಫ್ ಫಾರ್ಚ್ಯೂನ್ ಬಗ್ಗೆ ಇರಬೇಕಾಯಿತು. ನೆಕ್ಸ್ಟ್ ರೀಡಿಂಗಲ್ಲಿ ಮಾಡ್ತೀನಿ ವೀಲ್ ಆಫ್ ಫಾರ್ಚ್ಯೂನ್ ಬಗ್ಗೆ ರೀಡಿಂಗನ್ನು. ಬಟ್ ಇದು ನನಗೂ ಕನ್ಫರ್ಮೇಷನ್, ಈ ರೀಡಿಂಗ್ ಪೆಂಡಿಂಗ್ ಇದೆ ಮಾಡಬೇಕಂತ ಹೇಳಿ. ಆ್ಯಂಡ್ ನಿಮಗೆ ಕನ್ಫರ್ಮೇಷನು ದಿಸ್ ಈಸ್ ಚೇಂಜಿಂಗ್ ನಿಮ್ಮ ವೀಲ್ ಆಫ್ ಫಾರ್ಚ್ಯೂನನ್ನು, ಅಂದರೆ ನಿಮ್ಮ ವೀಲನ್ನು. ಯುವರ್ ವೀಲ್ಸ್ ಆರ್ ಟರ್ನಿಂಗ್. ನಿಮ್ಮ ಸ್ಲೋ ಫೇಸು, ಬ್ಯಾಡ್ ಫೇಸು, ಅನ್ಲಕ್ಕಿ ಫೇಸು, ನಿಮ್ಮ ಜೀವನದ ಅನ್ಲಕ್ಕಿ ಫೇಸ್ ಬಂದಿವಾಗ ಲಕ್ಗೆ ಟರ್ನ್ ಆಗ್ತಾ ಇರೋದು. ಬಿಕಾಸ್ ನೀವು ಬ್ಯೂಟಿಫುಲ್ ಕಾಮ್ ಆಫ್ ಮೈಂಡ್ಗೆ ಮೂವ್ ಆಗ್ತಾ ಇದ್ದಾರೆ. ಲುಕ್ ಎಟ್ ದ್ಯಾಟ್, ಎಲ್ಲ ಬ್ಯೂಟಿಫುಲ್ ಕಾರ್ಡ್ಸ್ ನಮಗೆ ಬರ್ತಾ ಇರೋದು. ಏಸ್ ಆಫ್ ಕಪ್ಸ್ ಅಗೇನ್ ಬ್ಯೂಟಿಫುಲ್. ನಮ್ಮ ಹಾರ್ಟ್ ಫುಲ್ ಆಗ್ತಾ ಇರೋದು, ನಮ್ಮನ್ನು ನಾವು ನೋಡ್ಕೊಳ್ತಾ ಇರೋದು, ನಮ್ಮ ಬ್ಯಾಟ್ರಿನ ನಾವು ರೀಚಾರ್ಜ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಔಟ್ಕಮ್. ಇದು ಗ್ರೂಪ್ ನಂಬರ್ 2. ಸೊ ಎಲ್ಲ ಕಾರ್ಡು ಔಟ್ಕಮ್ ಕಾರ್ಡ್ಗೆ ಬಂದಿರೋದು. ದಿಸ್ ಈಸ್ ಜಸ್ಟ್ ವಂಡರ್ಫುಲ್, ಮ್ಯಾಗ್ನಿಫಿಸೆಂಟ್, ಬ್ಯೂಟಿಫುಲ್. ಅಷ್ಟೇ, ನಾನಿನ್ನೇನು ಹೇಳೋದಕ್ಕಾಗೋದಿಲ್ಲ. ದಿಸ್ ಈಸ್ ನಮ್ಮ ಹಾರ್ಟ್ ಫುಲ್ ಆಗ್ತಾ ಇರೋದು. ಆ ಬ್ಯೂಟಿಫುಲ್ ರಿಲೇಷನ್ಶಿಪ್ಪನ್ನ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು, ಬ್ಯೂಟಿಫುಲ್ ವೆಲ್ತನ್ನು ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಏಕೆಂದರೆ ನಾವು ನಮ್ಮ ಮೇಲೆ, ನಮ್ಮ ಕೈಯಲ್ಲಿ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರೋದು. ಯಾವಾಗ ಸರೆಂಡರ್ ಮಾಡಬೇಕು ಅದನ್ನು ಮಾಡ್ತಾ ಇರೋದು. ಸೊ ನಿಮ್ಮ ನಿರ್ಧಾರಗಳು ನಿಮ್ಮ ಮೈಂಡ್ ಸೆಟ್ ಲೆವೆಲಲ್ಲಿರೋದು, ಅದು ಶಿಫ್ಟ್ ಆಗ್ತಾ ವಿ ಆರ್ ಬ್ರಿಂಗಿಂಗ್ ಈ ಬ್ಯೂಟಿಫುಲ್ ಔಟ್ಕಮ್ನ ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಕೆಳಗಡೆ ಸುಮ್ಮನೆ ಸಿಂಪಲ್ಲಾಗಿ ಬ್ಯೂಟಿಫುಲ್ ಅಂತ ಹೇಳಿ ಒಂದು ಹಾರ್ಟನ್ನು ಹಾಕಿ ಅಥವಾ ಈ ಡೌನ ಹಾಕಿ, ದ್ಯಾಟ್ಸ್ ಆಲ್. ಸಿಂಪಲ್, no complications, simple life, simple manifestation, simple happiness, and we are done. Group number 2. ಬ್ಯೂಟಿಫುಲ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ನಿಮಗೆ ರಿಲೇಟ್ ಆಯಿತು ಅಂತ ಅಂದ್ಕೊಳ್ತೀನಿ, ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2 ಬ್ಯೂಟಿಫುಲ್. ಬಾಯ್.